ಪಾಠದ ಸಾನ್ನಿಧ್ಯವನ್ನು ವಹಿಸಿರುವ ಶುದ್ಧ ಬ್ರಹ್ಮಪೀಠದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಪ್ಪ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ಎಣೆಮೆಣೆದು ಈ ಪಾಠದಲ್ಲಿ ಉಪಸ್ಥಿತರಿರುವ ಸಮಸ್ತ ಶುದ್ಧ ಬ್ರಹ್ಮರೇ, ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಶರಣಾರ್ಥಿ. ನಿನ್ನೆ ದಿವಸ ಗುರುಗಳು ವಿಷಯಾಂಕ ತರಂಗ ಶ್ರೀ ನಿಶ್ಚಲದಾಸಿಗಳು ರಚಿಸಿದಂತಹ ಗ್ರಂಥ ವಿಚಾರ ಸಾಗರ ಗ್ರಂಥದೊಳಗಿನ ತರಂಗ 4 ವಿಷಯಾಂಕ 199 ಗೃಹ 116ರಲ್ಲಿ ಬರ್ತಕ್ಕಂತಹ ವಿಷಯವನ್ನ ನಮಗೆಲ್ಲ ಪಾಠ ಮಾಡೋರು. ಈ ಪಾಠದೊಳಗ ಸಾಧಾರಣ ಕಾರಣ, ಅಸಾಧಾರಣ ಕಾರಣ, ಕಾರ್ಯ, ವ್ಯಾಪಾರ ಇವುಗಳ ಕುರಿತು ನಮಗೆಲ್ಲ ಉಪದೇಶವನ್ನು ಮಾಡುತ್ತೆ. ಕಾರಣಗಳಲ್ಲಿ ಸಾಧಾರಣ ಕಾರಣ, ಇನ್ನೊಂದು ಅಸಾಧಾರಣ ಕಾರಣ. ಸಾಧಾರಣ ಕಾರಣ ಅಂದ್ರೆ ಎಲ್ಲಾ ಕೆಲಸಕ್ಕೂ ಅವು ಬೇಕಾಗ್ತವ, ಅಂದ್ರೆ ಬಹುಪಯೋಗಿ ಆಗಿರ್ತಾವ. ಇನ್ನು ಅಸಾಧಾರಣ ಕಾರಣ ಅಂದ್ರೆ ಒಂದೇ ಕೆಲಸ ಮಾಡ್ತದ, ಅಂದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಂಗ. ಕಾರಣ ಅಂದ್ರೆ ತಾವು ಸ್ವತಃ ಮಾಡದೇನೆ ಮತ್ತೊಬ್ಬರಿಂದ ಮಾಡಿಸೋದು, ಕಾರಣ ಅಂತಾರ. ಕಾರಣ ಅಂದ್ರೆ ಯಾವುದು ಒಂದು ವಸ್ತುವನ್ನು ಹುಟ್ಟಲಿಕ್ಕೆ ನಿಮಿತ್ತವಾದದ್ದು. ಕಾರಣ ಅಂದ್ರೆ ಬೆಸುಗೆ ಕಾರಣವಾಗಿದ್ದರಿಂದ ಕೊಡದ ಕಾರ್ಯ ಆಗ್ತದ. ಇನ್ನ ಕಾರ್ಯ ಅಂದ್ರೆ ವ್ಯಾಪಾರ ಅಂತ, ಒಂದರಿಂದ ಹುಟ್ಟಿ ತಾನು ಮತ್ತೊಂದನ್ನು ಹುಟ್ಟಿಸುವುದಕ್ಕ ವ್ಯಾಪಾರ ಅಂತ ಹೇಳಿದ್ರೆ, ತಾವು ಸ್ವತಃ ಮಾಡದೆ ಮತ್ತೊಬ್ಬರಿಂದ ಮಾಡಿಸುವುದಕ್ಕ ಕರ್ಣ ಅಂತ ಹೇಳಿದ್ರು. ತಾವೇ ಸ್ವತಃ ಕಾರ್ಯ ಮಾಡುವುದಕ್ಕ ಕಾರ್ಯ ಅಂದ್ರು. ಅದಕ್ಕ ಮಗ ಸೊಸಿ ಒಂದು ಉದಾಹರಣೆಯನ್ನು ಹೇಳಿದ್ರು. ಕರ್ಣಕ್ಕ ಅಜ್ಜ ಅಜ್ಜಿಯ ಉದಾಹರಣೆಯನ್ನು ಹೇಳಿದ್ರು. ಇನ್ನ ಕೊಡ ಕಪಾಲಗಳು ಎರಡು ಕೂಡಿ ಎರಡೂ ಕೊಡ ಮಾಡದೇನೆ ಸಂಯೋಗದಿಂದ ಕೊಡ ಎಂಬ ಕೂಸು ಹುಟ್ಟುತ್ತದ. ಒಂದೊಂದು ಸಾರಿ ಎರಡು ಅಸಾಧಾರಣ ಕಾರಣಗಳು ಬರ್ತಾವ. ಅಂದ್ರೆ ಕಪಾಲಗಳು ಎರಡು, ಈಗ ಎರಡು ಕಾರಣ ಬಂದ್ರೆ ಅದೇನಂತಂದ್ರೆ ವ್ಯಾಪಾರ ಅಂತಾರೆ. ಅಂದ್ರೆ ವ್ಯಾಪಾರ ಅಂದ್ರೆ ಒಂದರಿಂದ ಹುಟ್ಟಿ ತಾನು ಮತ್ತೊಂದನ್ನು ಹುಟ್ಟಿಸುವುದಕ್ಕೆ ವ್ಯಾಪಾರ ಅಂತ ಹೇಳ್ತಾರೆ. ಅಂತ ಹೇಳ್ತಾ ಇದೇನೇ ವಿಷಯವನ್ನ ಗುರುಗಳ ಪಾಠ ಮಾಡಿದ ಮುಖ್ಯಾಂಶಗಳನ್ನು ಸದ್ಗುರುವಿನ ಪಾದಕ್ಕೆ ಅನಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಸದ್ಗುರುಗಳು ಈ ಮೊದಲು ಮಾಡಿದ ಪಾಠದ ಒಂದು ಮುಖ್ಯಾಂಶಗಳನ್ನ ನಮಗೆಲ್ಲ ಮತ್ತೆ ಸ್ಮರಣೆಗೆ ತಂದುಕೊಟ್ರು. ಮುಖ್ಯಾಂಶಗಳನ್ನು ಹೇಳಿದ ಶುದ್ಧ ಬ್ರಹ್ಮಟ ಸದ್ಗುರು ಶ್ರೀ ಗಂಗಾಧರ ತ್ಯಾಲಿಮಚ್ಚಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ಗೌರಮ್ಮ ಅವರಿಂದ, ಶುದ್ಧ ಬ್ರಹ್ಮಣಿ ಗೌರಮ್ಮ ಅವರಿಂದ ವಸ್ತು ನಿರ್ದೇಶನ ರೂಪಮಂಗಲ. ಗೌರಮ್ಮ ಅವರ ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखै दिहि मति लखै सोमय शुद्ध अपार अपार स्वरूप मम लहरी विष्णु महेश विधिरवि चन्द्रानयमान शक्ति धनेश गणेश जागृपालु सर्वज्ञ को हिय धारत मुनि ध्यान ताको उपाधितै मोमयि मिथ्यावान पैजिहि जानै बिन जगत मानवूजेश्वरी साम नसैगु जग जगदिहि लहै सो
सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಪರಮ ಪವಿತ್ರವಾದ ಈ ಶ್ರೀ ವಿಚಾರ ಸಾಗರ ಗ್ರಂಥದ ಒಂದು ವಸ್ತು ನಿರ್ದೇಶನ ರೂಪ ಮಂಗಲವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮಿಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಿಣಿ ಶರಣಬಸವ ಮಹಾಸ್ವಾಮಿಯಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 4ನೇ ತರಂಗ ಉತ್ತಮಾಧಿಕಾರಿಯ ಉಪದೇಶ 199ನೇ ವಿಷಯಾಂಕ 116ನೇ ದೋಹ. ಇಲ್ಲಿ ಕಾರಣ ವಸ್ತುವಿನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಕಾರಣಗಳಲ್ಲಿ ಕೆಲವೊಂದು ಕಾರಣಗಳು ಅನ್ನಿಸ್ಕೊತವ, ವಿಶೇಷ ಕಾರಣಗಳು. ಅವು ಕೇವಲ ಒಂದೇ ಒಂದು ಕೆಲಸಕ್ಕೆ ಬರ್ತಿರ್ತಾವ, ಮತ್ತು ಎಲ್ಲ ಕೆಲಸಕ್ಕೆ ಬರುವಂಥವಕ್ಕೆ ಸಾಧಾರಣ ಕಾರಣ ಅಂತಾರ ಅನ್ನಂಥ ವಿಚಾರ. ಮೊದಲು ಕಾರಣ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಕಾರಣ ಅಂದ್ರೆ ಏನ್ರಿ? ತಾವು ಸ್ವತಃ ಮಾಡದೇನೆ ಮತ್ತೊಂದರಿಂದ ಮಾಡಿಸುವುದಕ್ಕೆ ಕಾರಣ. ಅದು ತಾವು ಸ್ವತಃ ಮಾಡದೆ ಮತ್ತೊಂದರಿಂದ ಮಾಡೋದು ಕಾರಣ ಕರೆಕ್ಟ್. ಅದು ಎಂಥ ಕಾರಣ ನೀವು ಹೇಳಿದ್ದು ಗೊತ್ತದ? ವ್ಯಾಪಾರ ಉಳ್ಳ ಕಾರಣದ ಲಕ್ಷಣ ಹೇಳಿರಿ ನೀವು. ನಾವು ಕೇಳ್ತಾ ಇರೋದು ಬರೀ ಕಾರಣ ಅಂದ್ರೆ ಏನಂತ. ಕಾರಣ ಏನು ಕಾರಣ ಅನ್ಕೋತ ಕೂತೀರಿ? ಏನಿದೆ ಕಾರಣ? ಕಾರಣ ಅಂದ್ರೆ ಏನದು? ಕಾರ್ಯದ ಉತ್ಪತ್ತಿ ಕಾರಕಗಳು. ಕಾರ್ಯವನ್ನ ಯಾವ ಉತ್ಪತ್ತಿ ಮಾಡ್ತಾವ ಅವೇ ಕಾರಣಗಳು. ಹೌದಲ್ರಿ? ತಾವೇ ಹೊಸ ಕಾರ್ಯವನ್ನ ಉತ್ಪತ್ತಿ ಯಾವುದು ಮಾಡ್ತದ ಅದಕ್ಕೆ ಕಾರಣ. ಹೊಸ ಕಾರ್ಯವನ್ನು ಉತ್ಪತ್ತಿ ಮಾಡ ತಾವೇ ಸ್ವತಃ ಉತ್ಪತ್ತಿ ಮಾಡೋದ ಕಾರಣ. ಅದು ಈ ಶಾಸ್ತ್ರದ ಒಳಗೆ ಬಂದಿದ್ದು. ಹೊರಗೆ ಇದು ಶಾಸ್ತ್ರ ಬಿಟ್ಟು ಫಸ್ಟ್ ಕಾರಣ ಅಂದ್ರೆ ಏನಂತ ಈ ಒಳಗಿಂದ ಕಾರ್ಯವನ್ನು ಉತ್ಪತ್ತಿ ಮಾಡೋದು ಯಾವುದಿದೆಯೋ ಅದು ಕಾರಣ ಅಂತಾರೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಆ ಕಾರಣಗಳು ಇರಲಿಲ್ಲ ಅಂತಂದ್ರೆ ಕಾರ್ಯ ಉತ್ಪತ್ತಿ ಆಗಂಗೇ ಇಲ್ಲ. ಅದಕ್ಕೆ ಕಾರಣ ಅಂತಾರೆ. ಆ ಕಾರಣಗಳಲ್ಲಿ 2 ಪ್ರಕಾರ. ಕೆಲವೊಂದು ಸಾಧಾರಣ ಕಾರಣಗಳು, ಕೆಲವೊಂದು ಅಸಾಧಾರಣ ಕಾರಣಗಳು. ಸಾಧಾರಣ ಕಾರಣ ಅಂತ ಎದಕ್ಕಂತಾರ್ರಿ? ಎಲ್ಲಾ ಕಾರ್ಯಗಳಿಗೂ ಅದು ಕಾರಣ ಆಗಿದ್ರೆ ಅದಕ್ಕೆ ಸಾಧಾರಣ. ಸರ್ವ ಕಾರ್ಯಗಳಿಗೆ ಕಾರಣವಾದುದನ್ನ ಕಾರಣ ಅಂತಾರ. ಉದಾಹರಣೆ ಅಂತಃಕರಣ. ಇದೇನದಪ್ಪ ಅಂತಃಕರಣ?
ಇದು ನೋಡೋದಕ್ಕೂ ಬೇಕು, ಕೇಳೋದಕ್ಕೂ ಬೇಕು, ಮೂರ್ಸೋದಕ್ಕೂ ಬೇಕು, ಮುಟ್ಟೋದಕ್ಕೂ ಬೇಕು, ವಿಚಾರಿಸೋದಕ್ಕೂ ಬೇಕು, ನಡಿಲಕ್ಕೂ ಬೇಕು, ಕಾಲಿಗೆ ತಿರುಗಾಡ್ಲಕ್ಕೂ ಅಂತಃಕರಣ ಮನಸ್ಸು ಮಾಡಿದ್ರೆ ಎದ್ದು ತಿರುಗಾಡ್ತಿರೇ ಇಲ್ಲ. ವ್ಯವಹಾರ ಮಾಡ್ಲಿಕ್ಕೆ, ಕೊಡುವುದಕ್ಕೆ, ಕೊಳ್ಳುವುದಕ್ಕೆ ಎಲ್ಲದಕ್ಕೂ ಬೇಕು. ಮಾತಾಡೋದಕ್ಕೆ ಮನಸ್ಸಿದ್ರೆ ಮಾತಾಡ್ತೀರಿ, ಕೇಳೋದಿದ್ರೆ ಮನಸ್ಸಿದ್ರೆ ಕೇಳ್ತೀರಿ. ಎಲ್ಲದಕ್ಕೂ ಅಂತಃಕರಣ ಇದೇನದ ಅಂತಂದ್ರ ಎಂತ ಕಾರಣ ಇದು? ಅಂತಃಕರಣ ಎಂತ ಕಾರಣ? ಸಾಧಾರಣ ಕಾರಣ. ಈ ಸಾಧಾರಣ ಕಾರಣಕ್ಕ ಕರಣ ಎನ್ನಬಹುದೇ? ಅನ್ನಂಗಿಲ್ಲ. ಇದು ಸ್ವಚ್ಛ ತಲೆಗಿಟ್ಟುಕೊಳ್ರಿ. ಕಾಮನ್ ಮ್ಯಾಟರ್ ಏನದ ಅದು ಕರಣ ಅಲ್ಲ. ಸ್ಪೆಷಲ್ ಇರ್ಬೇಕು, ಇಂಡಿವಿಜುವಲ್ ಒಂದೇ ಒಂದು ಕೆಲಸ ಮಾಡ್ತಿರ್ಬೇಕು, ಅದಕ್ಕೆ ಕರಣ ಅಂತಾರೆ. ಇದು ಸಾಧಾರಣ ಕಾರಣಕ್ಕೆ ಕರಣ ಎನ್ನುವುದಿಲ್ಲ. ಇದನ್ನ ತಿಳ್ಕೊಂಡು ಮುಂದೆ ಅಸಾಧಾರಣ ಕಾರಣಕ್ಕೆ ಹೋಗ್ಬೇಕು. ಅಸಾಧಾರಣ ಕಾರಣ ಅಂದ್ರೆ ಕೇವಲ ಒಂದೇ ಕಾರ್ಯಕ್ಕೆ ಕಾರಣವಾಗಿದ್ರೆ ಅದಕ್ಕೆ ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ ಅಂದ್ರೆ ಸರ್ವ ಕಾರ್ಯಗಳಿಗೆ ಕಾರಣವಾಗದೆ, ಹಿಂಗ್ ಬರೀಬೇಕದು. ಸರ್ವ ಕಾರ್ಯಗಳಿಗೆ ಕಾರಣವಾಗದೆ ಯಾವುದೋ ಒಂದೇ ಒಂದು ಕಾರ್ಯಕ್ಕೆ ಕಾರಣವಾದುದನ್ನ ಅಸಾಧಾರಣ ಕಾರಣ ಎನ್ನುತ್ತಾರೆ. ಆ ಅಸಾಧಾರಣ ಕಾರಣವನ್ನೇ ಕರಣ ಎನ್ನಲಾಗುತ್ತದೆ. ಕಾರಣ ಮತ್ತು ಕರಣಕ್ಕೆ ಗೊತ್ತಾಯ್ತಾ ವ್ಯತ್ಯಾಸ? ಕಾರಣ ಅಂದ್ರೇನು, ಕರಣ ಅಂದ್ರೇನು? ಸ್ವಚ್ಛ ತಿಳ್ಕೋಬೇಕಿದು. ಉದಾಹರಣೆಗೆ ನೇತ್ರ. ಯಾವುದರ ಇಂದ್ರಿಯ ತಗೊಳ್ರಿ. ನೇತ್ರವು ಕೇವಲ ದೃಶ್ಯವನ್ನು ನೋಡಲು ಮಾತ್ರ ಏನಾಗಿರೋದು? ಕರಣವಾಗಿದೆ, ಅಸಾಧಾರಣ ಕಾರಣವಾಗಿದೆ. ನೇತ್ರ ಏನದ? ಕೇವಲ ನೋಡೋದಕ್ಕೆ ಮಾತ್ರ ಕರಣ ಅನ್ಬಹುದು ಅಥವಾ ಅಸಾಧಾರಣ ಕಾರಣ ಅನ್ನಬಹುದು. ಏನಾರ ಡೌಟ್ ಅದ? ಕರಣ ಅಂದ್ರೇನು, ಕಾರಣ ಅಂದ್ರೇನು, ಕರಣದಾಗ ಕಾರಣದಾಗ ಏನೇನು ಬೈಫರ್ಕೇಶನ್ಸ್ ಅದಾವ ಎಲ್ಲ ಗೊತ್ತಾಯ್ತಾ? ಏನ್ರಿ ಡೌಟ್ ಇದ್ರೆ ಕೇಳ್ರಿ. ಹೀಗೆ ಮತ್ತೆಲ್ಲ ಹೇಳಿದ್ಮೇಲೆ ಮತ್ತೆ ನಾನು ತಲೆಗೆ ಹತ್ತುದಿಲ್ಲ ಅನ್ಬೇಡ್ರಿ. ತಲೆಗೆ ಹಾಕ್ತೇವೆ, ತಲೆ ಅಂಗಾಲ ಹಿಡಿದು ಹಳ್ಳೆತ್ತಿ ತನಕ ತುಂಬುತ್ತೀವಿ, ಅದನ್ನು ಬಿಡಂಗಿಲ್ಲ. ಸರ್ವ ಕಾರ್ಯಗಳಿಗೆ ಕಾರಣವಾಗುತ್ತನ್ನ ಕರಣ ಅನ್ನೋದಲ್ಲ, ಕೇವಲ ಒಂದೇ ಕಾರ್ಯವನ್ನು ಮಾಡುವ ಕಾರ್ಯ ಮಾಡುವುದಕ್ಕೆ ಕರಣ. ಕೇವಲ ಒಂದೇ ಕಾರ್ಯಕ್ಕೆ ಸರ್ವ ಕಾರ್ಯಗಳಿಗೆ ಕಾರಣ, ಸರ್ವ ಕಾರ್ಯಗಳಿಗೆ ಕಾರಣ ಅಲ್ಲದ್ದು. ಸರ್ವ ಕಾರ್ಯಗಳಿಗೆ ಕಾರಣ ಆಗಿದ್ದು ಸರ್ವ ಕಾರ್ಯಗಳಿಗೆ ಕಾರಣ ಆಗಿಲ್ಲದ್ದು. ಆಗಿಲ್ಲದಕ್ಕೆ ಕರಣ ಅಂತೀವಿ. ಯಾವುದೋ ಒಂದು ಕಾರ್ಯಕ್ಕೆ ಉಪಯೋಗ ಆಗೋದು, ಕಾರ್ಯಕ್ಕೆ ಕಾರಣವಾದದನ್ನ ಕರಣ ಎನ್ನುತ್ತೇವೆ. ಆಮೇಲೆ ನೋಡಿ ಬರ್ಕೋರಿ, ಹೇಳಿದ್ದು ಮತ್ತೊಂದ್ಸಾರಿ ಬರ್ಕೋರಿ, ಚಂದ ತಿಳಿತು. ನೆಕ್ಸ್ಟ್ ಉದಾಹರಣೆಗಳು. ಕೆಲವೊಂದು ಕಡೆ ಏನಿರ್ತಾವ, ಎರಡೆರಡು ಅಸಾಧಾರಣ ಕಾರಣಗಳು ಅಂದ್ರೆ ಕರಣಗಳು ಬರ್ತಾವ. ಒಂದೊಂದು ಕಡೆ ಎರಡೆರಡು ಬರ್ತಾವ. ಒಂದು ತಾಮ್ರದ ಕೊಡ ತಯಾರಾಗಬೇಕಾದ್ರೆ ಅದಕ್ಕೆ ಎರಡು ಕಪಾಲಗಳು ಬೇಕೇ ಬೇಕು. ತಾಮ್ರ ಕೊಡ ಮಾಡಲಿಲ್ಲ ಗೊತ್ತಾಗ್ತವ ನೀವು. ಆ ಎರಡು ಕಪಾಲುಗಳು ಬೇಕು. ಆ ಎರಡು ಕಪಾಲುಗಳನ್ನು ಅಸಾಧಾರಣ ಕಾರಣ ಅಥವಾ ಕರಣ ಅಂತಾರ. ಬರೀ ಎರಡು ಕಪಾಲುಗಳಿದ್ದ ಮಾತ್ರಕ್ಕೆ ಘಟ ಉತ್ಪತ್ತಿ ಆಗುವುದಿಲ್ಲ. ಎರಡೂ ಕಪಾಲಗಳು ಏನಾಗಬೇಕು? ಸಂಯೋಗ ಆಗಬೇಕು, ಬೆಸಿಗೆ ಆಗಬೇಕು. ಆ ಸಂಯೋಗ ಆಗಲಿಲ್ಲ ಅಂದ್ರೆ ಘಟ ಉತ್ಪತ್ತಿ ಆಗಂಗಿಲ್ಲ. ಹೀಗಾಗಿ ಆ ಸಂಯೋಗ ಕೂಡ
ಅದನ್ನು ಅಸಾಧಾರಣ ಕಾರಣನೇ. ಅದನ್ನು ಅಸಾಧಾರಣ, ಇದನ್ನು ಅಸಾಧಾರಣ. ಈಗ ಎರಡು ಅಸಾಧಾರಣ ಕಾರಣಗಳು, ಸಂಯೋಗ ಇಲ್ಲಂದ್ರೂ ಘಟ ಆಗಂಗಿಲ್ಲ, ಕಪಾಲಗಳಿಲ್ಲಂದ್ರೂ ಘಟ ಆಗಂಗಿಲ್ಲ. ಹಿಂಗಾಗಿ ಎರಡು ಏನದವು ಅಸಾಧಾರಣ ಕಾರಣಗಳು. ಅವಕ್ಕ ಕರ್ಣ ಅಂತ ಯಾಕಂತೀವಿ? ಅಸಾಧಾರಣ ಕಾರಣಗಳಿಗೆ ಇಲ್ಲಿ ಕರ್ಣ ಅಂತ ಯಾಕಂತೀವಿ ಅಂದ್ರೆ ಕೇವಲ ಕಂಚುಗಾರ ಮಾತ್ರ ಈ ಪದ್ಧತಿಯನ್ನು ಬಳಸ್ತಾನೆ. ಈ ಕಬ್ಬಿಣ ಕೊಡ, ಇದು ಹಿತಾಳಿ ಕೊಡ ಮತ್ತು ತಾಮ್ರ ಕೊಡ ಮಾಡವ ಮಾತ್ರ ಇದನ್ನ ಬಳಸ್ತಾನೆ ಹೊರತು ಮಣ್ಣಿನ ಕೊಡ ಮಾಡವ ಇದನ್ನು ಬಳಸಲ್ಲ. ಒಂದು ಸೆಕೆಂಡ್. ಕೇವಲ ಮಣ್ಣಿನ ಕೊಡ ಮಾಡೋ ಮಾತ್ರ, ಇದು ಕಂಚಿನ ಕೊಡ ಮಾಡೋ ಮಾತ್ರ ಈ ಪದ್ಧತಿ ಬಳಸ್ತಾನೆ. ಯಾವುದು? ಎರಡು, ಕಪಾಲ ಮತ್ತು ಅವುಗಳ ಸಂಯೋಗ. ಮಣ್ಣಿನ ಕೊಡ ಮಾಡೋರು ಮತ್ತು ಬೇರೆ ಪದಾರ್ಥಗಳನ್ನು ಬಳಸಿ ಪ್ಲಾಸ್ಟಿಕ್ ಕೊಡ ಮಾಡೋರು ಇದನ್ನು ಬಳಸಂಗಿಲ್ಲ. ಹೀಗಾಗಿ ಇದಕ್ಕೇನಂತರ ಅಸಾಧಾರಣ ಕಾರಣವಾಗಿರುವ ಕಾರಣ ಇದಕ್ಕೆ ಕರ್ಣ ಅಂತ. ಇಷ್ಟು ತಿಳಿದ ಮೇಲೆ ಕಾರ್ಯ ಏನಪ್ಪಾ ಅಂತಂದ್ರೆ ತಾಮ್ರದ ಅಥವಾ ಕಂಚಿನ ಕೊಡ. ಕಂಚುಗಾರ ಮಾಡೋದು. ಈಗೇನಾಯ್ತು, ಎರಡು ಬಂದ ಹೊತ್ನಾಗ ಅವಕ್ಕ ಸಂಯೋಗಕ್ಕನೂ ಕಾರಣನೇ ಅಂತೀರಿ, ಕಪಾಲಗಳಿಗೂ ಕಾರಣನೇ ಅಂತೀರಿ. ಮತ್ತು ಅವುಗಳನ್ನ ಬೇರ್ಪಡಿಸಿ ಹೇಳೋದು ಹೆಂಗಪ್ಪ ಅಂತಂದ್ರೆ, ಆ ಒಂದು ತಾವೇ ಸ್ವತಃ ಎರಡು ಕಪಾಲಗಳು ತಾವೇ ಸ್ವತಃ ಘಟವನ್ನು ಉತ್ಪತ್ತಿ ಮಾಡಂಗಿಲ್ಲ. ಅಂಥವಕ್ಕೇನಂತೀವಿ? ವ್ಯಾಪಾರ ಉಳ್ಳ ಏನದು ಕರ್ಣ ಅಂತೀವಿ. ಅಥವಾ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅನ್ನಬಹುದು, ಅಥವಾ ವ್ಯಾಪಾರ ಉಳ್ಳ ಕರ್ಣ. ವ್ಯಾಪಾರ ಉಳ್ಳ ಕರ್ಣ ತಿಳಿತ್ರ? ವ್ಯಾಪಾರ ಅನ್ನೋ ಶಬ್ದ ಬಳಸ್ತೀವಿ ಈ ರೀತಿ ಎರಡೆರಡು ಕರ್ಣಗಳು ಬಂದಾಗ. ಕರ್ಣ ಅಂತ ಬಳಸ್ಬೋದು, ಅಸಾಧಾರಣ ಕಾರಣ ಅಂತನೂ ಬಳಸ್ಬೋದು ಶಬ್ದ. ಎರಡೆರಡು ಬಂದಾಗ ತಾವೇ ಸ್ವತಃ ಆ ಒಂದು ಕಾರ್ಯವನ್ನು ಉತ್ಪತ್ತಿ ಮಾಡಲಾರದಂತ ವಸ್ತುಗಳು, ಎರಡು ಕಪಾಲಗಳು ಇದ್ರೆ ಮಾತ್ರಕ್ಕೆ ಘಟ ಆಗುವುದಿಲ್ಲ. ಅಜ್ಜ ಅಜ್ಜಿ ಮನೆಯೊಳಗಿದ್ದ ಮಾತ್ರಕ್ಕೆ ಮೊಮ್ಮಕ್ಕಳು ಹುಟ್ಟುವುದಿಲ್ಲ. ಹಾಗಾಗಿ ಅಲ್ಲೇನದಪ್ಪ ಅಂತಂದ್ರೆ ಅಜ್ಜ ಅಜ್ಜಿ ಮಕ್ಕಳನ್ನ ಏನಾರು ಮಾಡ್ಬೋದು, ಮೊಮ್ಮಕ್ಕಳನ್ನ ಹೆಂಗ್ ಅಡಿತಾರ? ಹೌದಲ್ಲ? ನಾವೇ ಸ್ವತಃ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಅವು ಏನದವ ಕಾರ್ಯ ಉಳ್ಳ ಅಸಾಧಾರಣ ಕಾರಣ ಅಥವಾ ಕರಣ ಅಂತಾರ. ಮತ್ತ ಇನ್ನೊಂದೇನದ ಸಂಯೋಗ, ಅದು ಇನ್ನೊಂದು ಕರಣ ಅಥವಾ ಇನ್ನೊಂದು ಅಸಾಧಾರಣ ಕಾರಣ ಅದ. ಮತ್ತು ಅದರಿಂದ ಇದನ್ನು ಬೇರ್ಪಡಿಸಿ ಹೇಳ್ಬೇಕಾದ್ರೆ ಅಲ್ಲಿ ಕಾರ್ಯ ಅಲ್ಲ, ಅದು ವ್ಯಾಪಾರ. ವ್ಯಾಪಾರ ಅನ್ನೋ ಶಬ್ದ ಬಳಸ್ತಾರೆ, ಕಾರ್ಯ ಅಲ್ಲ, ವ್ಯಾಪಾರ. ವ್ಯಾಪಾರ ಉಳ್ಳ, ಕಾರ್ಯ ಅಲ್ಲ, ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅಥವಾ ಕರ್ಣ ಎನ್ನುತ್ತಾರೆ. ಎರಡು ಕರ್ಣಗಳು ಬಂದಾಗ, ಎರಡು ಅಸಾಧಾರಣ ಕಾರಣಗಳು ಬಂದಾಗ ಅಲ್ಲಿ ವ್ಯಾಪಾರ ಎಂಬುವ ಒಂದು ಮೂರನೇ ಶಬ್ದವನ್ನು ಬಳಸ್ತೀವಿ. ಆ ವ್ಯಾಪಾರ ಹೆಂಗ್ ಬಳಸ್ತೀವಿಯಪ್ಪ ಅಂತಂದ್ರೆ, ಎರಡು ಕಪಾಲಗಳು ತಾವೇ ಸ್ವತಃ ಘಟವನ್ನು ಉತ್ಪತ್ತಿ ಮಾಡುವುದಿಲ್ಲ, ಅದು ಅಸಾಧಾರಣ ಕಾರಣ ಅಥವಾ ಕರ್ಣ ಅದ. ಆ ರೀತಿ ಇದ್ದಂತ ವಸ್ತುಗಳಿಗೆ
ನಾವೇನಂತೀವಿ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅಥವಾ ವ್ಯಾಪಾರ ಉಳ್ಳ ಕರಣ ಅಂತೀವಿ. ಇದು ಒಪ್ಪುತ್ತೀರಾ? ಸ್ವಚ್ಛ ತಿಳಿತಾ? ಮುಂದೇನಾಯ್ತು? ತಾವು ಸ್ವತಃ ಅವು ಕಾರ್ಯವನ್ನ ಉತ್ಪತ್ತಿ ಮಾಡುವುದಿಲ್ಲ. ಕಪಾಲಗಳಾಗ್ಲಿ, ಅಜ್ಜ ಅಜ್ಜಿ ಆಗ್ಲಿ ಘಟವನ್ನ ಅಥವಾ ಮೊಮ್ಮಕ್ಕಳನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವಕ್ಕೆ ಏನಂತಾರೆ? ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಅಥವಾ ವ್ಯಾಪಾರ ಉಳ್ಳ ಕರಣ ಅಂತೀವಿ. ಮುಂದೆ ಯಾವುದು? ತಾವೇ ಸ್ವತಃ ಕಾರ್ಯವನ್ನು ಉತ್ಪತ್ತಿ ಮಾಡೋರಿಗೆ ಏನಂತಾರ? ಈಗ ಸಂಯೋಗ ಅಂತದ. ಆ ಸಂಯೋಗ ಏನ್ ಮಾಡ್ತದ? ಘಟವನ್ನ ಉತ್ಪತ್ತಿ ಮಾಡ್ತದ. ಅಪ್ಪ ಅಮ್ಮ ಏನ್ ಮಾಡ್ತಾರ? ಮಕ್ಕಳನ್ನು ಉತ್ಪತ್ತಿ ಮಾಡ್ತಾರೆ. ತಾವೇ ಸ್ವತಃ ಅವರಿಗೇನು ಕಾರಣನೇ ಅಂತಾರ. ಆದರೆ ಎಂತ ಕಾರಣ? ಅಸಾಧಾರಣ ಕಾರಣ. ಅಸಾಧಾರಣ ಕಾರಣವಾಗಿರೋದಕ್ಕೆ ಅವರಿಗೂ ಕರಣನೇ ಅಂತಾರ. ಆದ್ರೆ ಆ ಕಾರಣಕ್ಕೆ ಎಂತ ಕಾರಣ ಅಂದ್ರೆ ತಾವೇ ಸ್ವತಃ ಕಾರ್ಯವನ್ನು ಉತ್ಪತ್ತಿ ಮಾಡುತ್ತಿರುವ ಕಾರಣ ವ್ಯಾಪಾರ ರೂಪ ಕಾರಣ ಅಥವಾ ವ್ಯಾಪಾರ ರೂಪ ಅಸಾಧಾರಣ ಕಾರಣ. ವ್ಯಾಪಾರ ರೂಪ ಅಸಾಧಾರಣ ಕಾರಣ ಅಥವಾ ವ್ಯಾಪಾರ ರೂಪ ಕಾರಣ ಅಂತಾರೆ. ಇವು ವ್ಯಾಪಾರ ಉಳ್ಳ ವ್ಯಾಪಾರ ರೂಪ ಅಸಾಧಾರಣ ಕಾರಣಗಳು, ಅವು ಕಾರಣಗಳು ಅಂತ. ಇಷ್ಟು ಮೊದಲ ಪೀಠಿಕೆ. ಇದು ಸತ್ಯ ತಿಳಿದ ಇಲ್ಲ. ಇದು ತಿಳಿದಿಲ್ಲ ಅಂದ್ರೆ ಮುಂದೆ ಹೋಗೋದು ಕಷ್ಟ ಆಗ್ತದೆ. ಮುಂದೆ ಬಳಸಿಕೋಬೇಕಿದು. ಜ್ಞಾನವನ್ನ ಬಳಸಿಕೋಬೇಕು. ಬಳಸಿಕೊಂಡ್ರೆ ಗೊತ್ತಾಗ್ತದೆ. ವ್ಯಾಪಾರ ರೂಪ ವ್ಯಾಪಾರ ಉಳ್ಳ. ಮುಂದೇನಾಯ್ತು? ಕರಣ ಎಂದರೇನು ಅಂತಂದ್ರೆ, ಕರಣ ಅಂತ ಯಾವುದಕ್ಕೆ ಅನ್ನಬೇಕು? ಅಸಾಧಾರಣ ಕಾರಣಕ್ಕೆ ಕರಣ ಎನ್ನಬೇಕು. ಅಸಾಧಾರಣ ಕಾರಣಕ್ಕೆ ಕರಣ ಎನ್ನಬೇಕು. ಈ ಒಂದು ಕಾರಣಗಳಲ್ಲಿ ಎರಡು ಪ್ರಕಾರ. ಒಂದು ಸಾಧಾರಣ ಕಾರಣ, ಇನ್ನ ಒಂದು ಅಸಾಧಾರಣ ಕಾರಣ. ಸಾಧಾರಣ ಕಾರಣವು ಕರಣವಾಗುವುದಿಲ್ಲ. ಸಾಧಾರಣ ಕಾರಣ ಕರಣ ಅನ್ನಿಸ್ಕೊಳ್ಳಂಗಿಲ್ಲ. ಯಾಕೆ ಹಿಂಗ್ಯಾಕ್ರಿ ಅಂತಂದ್ರೆ ವೇದಾಂತ ಸಿದ್ಧಾಂತ ಪದ್ಧತಿ ಹಂಗದ. ಅಸಾಧಾರಣ ಕಾರಣವೇ ಕರಣವಾಗುತ್ತದೆ. ಒಂದು ವೇಳೆ ಎರಡು ಅಸಾಧಾರಣ ಕಾರಣಗಳು ಬಂದರೆ, ಒಂದಕ್ಕೆ ವ್ಯಾಪಾರ ರೂಪ ಅಸಾಧಾರಣ ಕಾರಣ, ಇನ್ನೊಂದು ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಎಂದು ಎರಡು ಹೆಸರುಗಳನ್ನು ಬಳಸುತ್ತೇವೆ. ಅಸಾಧಾರಣ ಕಾರಣ ಎಂದರೇನು? ಈಗ ಅಸಾಧಾರಣ ಕಾರಣ ಯಾವುದು? ಸರ್ವ ಕಾರ್ಯಗಳಿಗೆ ಕಾರಣವಾಗದೆ ಯಾವುದೋ ಒಂದು ಕಾರ್ಯಕ್ಕೆ ಕಾರಣವಾಗಿರುತ್ತದೆಯೋ ಅದಕ್ಕೆ ಅಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ. ಅಂದರೆ ಕರಣವೆಂದು ಹೇಳಲ್ಪಡುತ್ತದೆ. ಉದಾಹರಣೆಗೆ ನೇತ್ರವು ಕೇವಲ
ರೂಪ ವಿಷಯಕ್ಕೆ ಮಾತ್ರ. ಎಲ್ಲ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಒಂದೊಂದೇ ಕೆಲಸ ಮಾಡ್ತಾವಲ್ರಿ. ಕಾಲು ಏನ್ ಮಾಡ್ತಾವ? ಚಲನೆ. ಕೈ ಏನ್ ಮಾಡ್ತಾವ? ವ್ಯವಹಾರ. ಬಾಯಿ ಮಾತಾಡ್ತದ. ಆದ್ರೆ ಅಂತಃಕರಣ ಎಲ್ಲದಕ್ಕೂ ಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲದಕ್ಕೂ ಬೇಕು. ಅದಕ್ಕೆ ಅಸಾಧಾರಣ ಕಾರಣ. ನೇತ್ರವು ಕೇವಲ ರೂಪ ವಿಷಯಕ್ಕೆ, ಶ್ರೋತ್ರವು ಕೇವಲ ಶಬ್ದ ವಿಷಯಕ್ಕೆ, ಹಿಂಗೆ ಒಂದೊಂದು ಇಂದ್ರಿಯಗಳು ಒಂದೊಂದೇ ವಿಷಯಕ್ಕೆ ಕಾರಣವಾಗಿರುವುದರಿಂದ ಅದಕ್ಕೇನಂತಾರ? ಅಸಾಧಾರಣ ಕಾರಣಗಳು. ಪಟ್ಟಿ ಮಾಡ್ರಿ ಒಂದಿಷ್ಟು ಕುಂತ, ಆಮೇಲೆ ಅಸಾಧಾರಣ ಕಾರಣಗಳ ಪಟ್ಟಿ, ಸಾಧಾರಣ ಕಾರಣಗಳ ಪಟ್ಟಿ ಪ್ರಾಕ್ಟೀಸ್ ಮಾಡ್ರಿ. ಗೊತ್ತಾಗ್ತದಿಲ್ಲ ಈಗ ಇದು ಹೇಳೋದ್ರ ಪ್ರಕಾರ. ಮುಂದೆ ಒಂದು ಉದಾಹರಣೆ ಏನ್ ಮಾಡ್ಯಾರ? ಕುಲಾಲನ ದಾಂಡ. ಕುಲಾಲ ಅಂದ್ರೆ ಕುಂಬಾರ. ಆ ಕುಂಬಾರ ಏನ್ ಮಾಡ್ತಾನ? ಒಂದು ಬಡಗಿ ತಗೊಂಡು ಆ ಒಂದು ಚಕ್ರವನ್ನು ತಿರುಗಿಸ್ತಾನ. ಆ ಕುಲಾಲನ ಚಕ್ರ ದಂಡ ಏನದ ಅದು ಕುಲಾಲ್ ಒಬ್ಬನೇ ಬಳಸ್ತಾನ. ಬೇರೆ ಕಂಚುಗಾರರು ಮತ್ತು ಬೇರೆ ಯಾವ ಶಿಲ್ಪಿಗಳು ಯಾರು ಉಪಯೋಗ ಮಾಡಕ್ಕೆ. ಅದು ಬಡಗಿ ಕುಲಾಲನ ದಂಡ. ಕುಲಾಲಂದೇ ಬಡಗಿ. ಉದಾಹರಣೆಗೆ ಕುಲಾಲನ ದಂಡವು ಸರ್ವ ಕಾರ್ಯಗಳಿಗೆ ಕಾರಣವಾಗುವುದಿಲ್ಲ. ಅದು ಘಟವೇ ಮೊದಲಾದ ಯಾವ ಕಾರ್ಯಗಳ ವಿಶೇಷವಾಗಿರುತ್ತದೆಯೋ ಅವುಗಳಿಗೆ ಮಾತ್ರ ಕಾರಣವಾಗಿರುತ್ತದೆ. ಆದ್ದರಿಂದ ದಂಡವು ಅಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ ಮತ್ತು ಘಟದ ಕರಣವೆಂದು ಹೇಳಲ್ಪಡುತ್ತದೆ. ಅದಕ್ಕೆ ಘಟದ ಕರಣ. ಅದು ಇಲ್ಲಂದ್ರೆ ಕೊಡ ಮಾಡ್ಲಿಕ್ಕೆ ಆಗಂಗಿಲ್ಲ. ಘಟದ ಕರಣ ಅಂದ್ರೇನು? ಘಟದ ಅಸಾಧಾರಣ ಕಾರಣ. ಘಟದ ಅಸಾಧಾರಣ ಕಾರಣ ಅಂದ್ರೆ ಒಂದೇ, ಘಟದ ಕರಣ ಅಂದ್ರೂ ಒಂದೇ. ಈಗ ಅಡಿಗೆ ಮನ್ಯಾಗ ಎಲ್ಲ ಕಿರಾಣಿ ಒಯ್ದಿಟ್ಟಿರಿ. ಅಡಿಗೆ ಮಾಡ್ರಿ ಅಂದ್ರೆ ಎದರಲ್ಲೇ ಮಾಡ್ಬೇಕು ಅವರು? ಎಲ್ಲ ಕಿರಾಣಿ ಏನೆಲ್ಲ ಮಾಡೋಷ್ಟು ಕಿರಾಣಿಗಳು ತಂದಿಟ್ರಿ. ಏನ್ ಬೇಕಾದ ಐಟಮ್ಗಳು ಮಾಡಬಹುದು. ಮಾಡೋರು ಅದರ, ಮಾಡ್ಲಕ್ಕ ವಸ್ತುಗಳದಾವ. ಅಲ್ಲಿ ನೀರೇ ಇರ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡ್ತೀರಿ ಅಡಿಗೆ? ಯಾವ್ದು ಮಾಡ್ಲಿಕ್ಕೂ ನೀರ್ ಬೇಕಾ ಇಲ್ಲ? ಆ ನೀರೇ ಇಲ್ಲ, ನಳದಾಗ ನೀರೇ ಬರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಡಿಗೆ ಮನೆಯಾಗ? ನೀರು ಸಾಧಾರಣ ಕಾರಣ. ಅದು ಕರಣ ಎನ್ನಿಸಿಕೊಳ್ಳುವುದಿಲ್ಲ. ನೀರದ ಓಕೆ. ನೀವು ಸಾಮಾನ್ಯ ಚೇತನ ವಿಶೇಷ ಚೇತನ ಅಂತಿರಲ್ರಿ, ಅವೇ ಶಬ್ದಗಳಿಲ್ಲಿ. ಶಬ್ದ ಬೇರೆ ಮಾಡ್ಯಾರ ಅಷ್ಟೇ. ಸಾಮಾನ್ಯ ಚೇತನ ಎಲ್ಲದ್ರಾಗೂ ಇರ್ತದಿಲ್ಲ, ವಿಶೇಷ ಚೇತನ ಯಾವುದೋ ಒಂದ್ರಾಗಿರ್ತದೆ. ಹಾಗೆ ಕರಣ ಅಂದ್ರೆ ವಿಶೇಷ ಚೇತನ ಇದ್ದಂಗ, ಅದು ಸಾಧಾರಣ ಅಂತಂದ್ರೆ ಸಾಮಾನ್ಯ ಚೇತನ ಇದ್ದಂಗ ಅಷ್ಟೇ. ಅದನ್ನೇ ಒಂದು ಸ್ವಲ್ಪ ಸ್ಪೆಷಲ್ ಮಾಡಿ ಹೇಳಕತ್ತಾರ. ಈ ಕುಲಾಲನ ದಾಂಡ ಇದು ಅಸಾಧಾರಣ ಕಾರಣ. ಇದು ಬಡಿಗೆ ಆದ, ಅದು ಚಕ್ರ ತಿರುಗಿಸ್ಲಕ್ ಬರ್ತದ. ಅದಕ್ಕೆ ಬಡಿಗೆ ಬರೇ ಕುಂಬಾರನ್ ಚಕ್ರ ತಿರುಗಿಸ್ಲಕ್ ಹೆಂಗ್ ಬರ್ತದ್ರಿ? ನಾಯಿ ಹೊಡಿಲಕ್ನು ಬರ್ತದ, ಮತ್ತು ನಮಗೆ ನಿಲುಕ್ಲಾದ ವಸ್ತುಗಳನ್ನು ನಿಲುಕಿಸಿ ತಗೊಳಕ್ನು ಬರ್ತದಲ್ರಿ ಅಂತ. ಅದಕ್ಕ ಈ ರೀತಿ ಹೇಳಾಗ, ಈ ರೀತಿ ನಮ್ಮ ತಲೆ ಒಳಗ ಬುದ್ಧಿ ಓಡ್ತಿತ್ತು ಅಂತಂದ್ರೆ ಅದಕ್ಕೇನ್ ಹೇಳ್ತಾರೆ? ಒಂದು ಚೌಕಟ್ಟು ಹಾಕ್ತಾರೆ. ಗುರುಗಳು ಏನು ಹೇಳುತ್ತಿದ್ದಾರೆ ಎಂಬುದರ ಕಡೆ ಲಕ್ಷ್ಯವಿರಬೇಕು. ಅದಕ್ಕೊಂದು ಶಬ್ದ ಬಳಸ್ತಾರೆ, ವಕ್ತೃವಿನ ತಾತ್ಪರ್ಯ. ಏನು ಹೇಳ್ತಾರ ಅದರ ತಾತ್ಪರ್ಯದ ಕಡೆ ಲಕ್ಷ್ಯ ಇರಬೇಕು. ಅದನ್ನು ಬಳಸ್ಕೊಂಡು ಏನ್ ಹೇಳ್ಬೇಕಂತಾರ ಅದರ ಕಡೆ ಲಕ್ಷ್ಯ ಇರ್ಬೇಕೆ ಹೊರತು ನಮ್ಮ ಬುದ್ಧಿ ತಿಳಿದಂಗ ನಾವೇ ಆಲೋಚನೆ ಮಾಡಬಾರ್ದು. ವಕ್ತೃವಿನ ತಾತ್ಪರ್ಯ ಅಂತ. ಹೌದಲ್ರಿ?
ಗುರುಗಳು ವಕ್ತೃ ಅಂದ್ರೆ ಹೇಳೋರು ಏನ್ ಹೇಳ್ಬೇಕಂತಾರ ಅದನ್ನು ತಿಳ್ಕೋಬೇಕು. ಒಂದು ಹುಡುಗ ಕುದುರೆ ಹಾಗೆ ಇದ್ದಾನೆ ಅಂತಂತ ಹೇಳಿದ್ರ ಕುದುರೆ ಚಾಕಚಕ್ಯತೆಯಿಂದ ಹೆಂಗದು ಆಕ್ಟಿವ್ ಆಗಿರ್ತದ, ಹೇಳಿದ್ದು ಕೇಳ್ತದ, ಶಾಣೆ ಇರ್ತದ, ಹಾಂಗ ಹುಡುಗ ಆಕ್ಟಿವ್ ಅದನ, ಚಂದ ಹೇಳಿದ್ದ ಅರ್ಥ ಮಾಡ್ಕೋತಾನ, ಚಂದ ನೀಟಾಗಿ ಕೆಲಸ ಮಾಡ್ತಾನ, ಅದಕ್ಕೆ ಕುದುರೆ ಅಂತಾರ. ಕತ್ತಿದ್ದಂಗ ಎಟ್ಟು ಹೇಳಿದ್ರು ಎಟ್ಟು ಬಡದ್ರು ಅದು ಮಾತು ಕೇಳಾರ ತಂದೇ ಮಾಡ್ತಿರ್ತದಲ್ಲ, ಅದಕ್ಕೆ ಕತ್ತಿ ಅಂತಾರ. ಅದಕ್ಕೆ ಆ ಕತ್ತಿಗೆ ಇದ್ದಂಗಿಲ್ಲ ಹುಡುಗ ಆಕ್ಟಿವ್ ಅದನ ಅಂತ ಹೇಳಿತ್ತು. ಇದು ಹೇಳಬೇಕಾದಂತ ಉದ್ದೇಶ ಇದ್ದಾಗ ಏನ್ರಿ ಹುಡುಗ ಕುದುರೆ ಇದ್ದಂಗ ಅದನ ಅಂತೀರಿ, ಮತ್ತ ಬಾಲ ಎಲ್ಲದ ಅವನಿಗೆ ಅಂತ ಕೇಳಬಾರ್ದು. ಅದು ವಕ್ತೃವಿನ ತಾತ್ಪರ್ಯ ಅಲ್ಲ. ವಕ್ತೃ ಹೇಳುವ ತಾತ್ಪರ್ಯ, ವಕ್ತೃ ಅಂದ್ರೆ ಹೇಳೋರು ಏನ್ ಹೇಳ್ಬೇಕಂತಾರ ಅದ್ರ ಕಡೆ ಲಕ್ಷ್ಯ ಇರ್ಬೇಕೆ ಹೊರತು ನಮ್ಮ ತಲೆ ಏನ್ ಬರ್ತದ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ಕೇಳಿ ಅವರಿಗೂ ಅಸಹ್ಯ ಮಾಡಬಾರ್ದು, ನಾವು ಅಸಹ್ಯ ಆಗಬಾರ್ದು. ಮುಂದೇನಾಯ್ತು, ದಂಡವು ಅಸಾಧಾರಣ ಕಾರಣವೆಂದು ಈ ರೀತಿಯಾಗಿ ಹೇಳಲ್ಪಡುತ್ತದೆ. ಇದು ಘಟದ ಕರಣ ಎಂದು ಕೂಡ ಹೇಳಲ್ಪಡುತ್ತದೆ. ಈಗೇನು ಈ ರೀತಿ ಕೇವಲ ಒಂದೇ ಒಂದು ಕೆಲಸಕ್ಕೆ ಉಪಯೋಗ ಆಗಂತ ಅಸಾಧಾರಣ ಕಾರಣಗಳಿಗೆ ಕರಣ ಎನ್ನುತ್ತಾರೆ. ಜಗತ್ತಿನಾಗ ಎಲ್ಲಾ ಕಡೆ ಅವು ಇಲ್ಲದೆ ಕೆಲಸ ಆಗಂಗಿಲ್ಲ ಅನ್ನಂಥವು ಏನದ ಎಲ್ಲ ಪಟ್ಟಿ ಮಾಡ್ರಿ. ಬರೀ ಒಳಗಿಂದ ಹೇಳಿದ್ರು ಅವರು, ಏನು ಮನಸ್ಸು ಎಲ್ಲದಕ್ಕ ಬೇಕು ಅಂತ ಹೇಳಿದ್ರು, ಹೌದಲ್ರಿ? ಅದು ಪಿಂಡಾಂಡದೊಳಗಿನ ಸಾಧಾರಣ ಕಾರಣವನ್ನು ಕುಳಿತು ಹೇಳಿದ್ರು. ಪಿಂಡಾಂಡದೊಳಗಿಂದ ಸಾಧಾರಣ ಅಸಾಧಾರಣ ಹೇಳಿದ್ರ ಇಲ್ಲ? ಪಿಂಡಾಂಡದೊಳಗಿನ ಸಾಧಾರಣ ಕಾರಣಗಳು ಮತ್ತು ಅಸಾಧಾರಣ ಕಾರಣಗಳು ಹೇಳಿದ ಮೇಲೆ ಈಗ ಬ್ರಹ್ಮಾಂಡದೊಳಗಿನ ಸಾಧಾರಣ ಕಾರಣಗಳು ಅಸಾಧಾರಣ ಕಾರಣಗಳು. ಈಗಿದು ಕುಲಾಲನ ದಂಡ ಬ್ರಹ್ಮಾಂಡದಾಗದ ಪಿಂಡಾಂಡದಾಗದ? ಬ್ರಹ್ಮಾಂಡದಾಗದ. ಹಾಂಗ ಯಾವುದೇ ಒಂದು ಕಾರ್ಯ ತಯಾರಾಗಬೇಕಾದರೆ ಅಲ್ಲಿ ಯಾವ ಕಾರಣಗಳು ಬೇಕಾಗ್ತವ ಅದನ್ನ ಮೊದಲ ಚಂದ ತಿಳ್ಕೋಬೇಕು. ತಿಳ್ಕೊಂಡು ಅದ್ರಾಗ ಸಾಧಾರಣ ಅಸಾಧಾರಣಗಳನ್ನ ಬೇರ್ಪಡಿಸ್ಬೇಕು. ಬೇರ್ಪಡಿಸಿದ ಮೇಲೆ ಆ ಬೇರ್ಪಟ್ಟಿದ್ರಾಗ ಯಾವ್ದು ಅಸಾಧಾರಣ ಅದಕ್ಕೆ ಕರಣ ಅನ್ನಬೇಕು. ಕೆಲವೊಂದು ಕಡೆ ಎರಡೆರಡು ಕರಣಗಳು ಬಂದಾಗ ವ್ಯಾಪಾರ ಎನ್ನುವ ಒಂದು ಶಬ್ದ ಬಳಸಬೇಕು. ಯಾವ ಕರಣಗಳು ವ್ಯಾಪಾರ ಉಳ್ಳವಾಗ್ಯವ ಅವು ಸ್ವತಃ ಕಾರ್ಯವನ್ನು ಉತ್ಪತ್ತಿ ಮಾಡುವುದಿಲ್ಲ. ಯಾವ ಕರಣಗಳು ವ್ಯಾಪಾರ ಸ್ವರೂಪ ಆಗ್ಯವ ಅವು ಸ್ವತಃ ಕಾರ್ಯವನ್ನು ಉತ್ಪತ್ತಿ ಮಾಡ್ತವ. ಹಿಂಗ ಇದನ್ನ ಗಟ್ಟಿಯಾಗಿ ಮನನ ಮತ್ತೆ ನಿಧಿಧ್ಯಾಸನ ರೂಪದಲ್ಲಿ ಇದನ್ನ ನೀವು ಗಟ್ಟಿಯಾಗಿ ತಿಳ್ಕೋಬೇಕು. ಸುಮಾರು ಸಾರಿ ಹೇಳಿನಿ, ಈಗ ಇನ್ನೂ ಹೇಳಂದ್ರೆ ಹೇಳ್ತೇನೆ. ಇದು ಗಟ್ಟಿ ಆಗತ್ತನ ಬಿಡಂಗಿಲ್ಲ. ನಾನು ಇನ್ನೊಂದ್ಸಾರಿ ಇದು ಹೇಳಬೇಡ್ರಿ ಸಾಕು, ಏನ್ ತಲೆ ಚಿಟ್ಟಿಡಿಸಿರಿ ಕರಣ ಕಾರಣ ಕರಣ ಕಾರಣ ಅಂತ ಹೇಳಿ ನಾವು ನಿಮ್ ತಲೆಗೆ ಹೋಲಾರ್ದಕ್ಕೆ ಬೈದಂಗ ನಿಮ್ ತಲೆಗೆ ಹೋದ್ಮೇಲೆ ನಮಗ್ ಬೈಯಂಗ ಆಗ್ಬೇಕು. ದಿನತೆಗೇನ ಅದೇ ಹೇಳ್ತಾನಪ್ಪ, ಏನ್ ಮಾಡಬೇಕು, ಸಾಕಾಗಿ ಹೋಗ್ಬಿಟ್ಟು ವಾಸಿ ಬರ್ತಕ್ಕಂಥ ಕಾರಣ ಕಾರಣ ಇದರಲ್ಲಿಂತ ಮುಂದೆ ಎಲ್ಲ ಕೆಲಸಗಳಾಗವ. ಅದರ ಸಲುವಾಗಿ ಅವ್ರ ಅಷ್ಟೇ ಹೇಳ್ತಾರೆ. ಇವಾಗ ನೋಡ್ರಿ, ಇದು ಗೊತ್ತಿರೋದಕ್ಕಿಂತ ಮೊದಲು ಹೆಂಗಿತ್ತು ಪರಿಸ್ಥಿತಿ? ಇವುದ್ರ ಶಬ್ದಗಳು ಇವು ಗೊತ್ತಿರೋದಕ್ಕಿಂತ ವಿಷಯ ಗೊತ್ತಿರೋದಕ್ಕಿಂತ ಮೊದಲು ಹೆಂಗಿತ್ತು ನಮ್ದು? ಈಗ ಗೊತ್ತಾದ್ಮೇಲೆ ಪರ್ಫೆಕ್ಟ್ ಆಗಿವಿಲ್ಲ, ಏನಾಗಿಲ್ಲ. ಇನ್ನ
ಅರ್ಥ ಆಗ್ತದೆ. ಇದನ್ನು ಹೇಳಿದ್ದನ್ನ ಅರ್ಥ ಆಗ್ತಿರ್ಲಿಲ್ಲ. ಈ ಮೊದಲ ನೀವು ಹೇಳಿದ್ದನ್ನ ನಮ್ಗೆ ಅರ್ಥ ಆಗ್ತದೆ. ಅರ್ಥ ಆದ್ಮೇಲೆ ಮುಗಿತಲ್ಲ, ಮತ್ತೆ ಯಾಕೆ ಅವು ಶಬ್ದ ಬೈಪಾಟ್ ಮಾಡ್ಕೊತ ಕುಂದಿರ್ಬೇಕು, ಅವು ತಾನೇ ಬಂದ್ಬಿಡ್ತಾವ ಆಟೋಮೆಟಿಕ್. ಬಾಯರ್ಕ್ ಮಾಡೋದು ಬೇಕಾಗಿಲ್ಲ. ಬಾಯಾಗ ಸ್ವಲ್ಪ ಆಯ್ಬೇಕು ಬಾಯಾಗ ಆದ್ರೆ ಮತ್ತ ಅದಕ್ಕೆ ರೂಢಿ ಪಾಠ ಅಂತ ಮಾಡಿವಲ್ಲ. ರೂಢಿ ಪಾಠದ್ರಿಂದ ಪರ್ಫೆಕ್ಟ್ ಆಗಿ ಅದು ಮುಂಜಾನೆ ಪಾಠ ಸುಮ್ಮಗೆ ಶ್ರವಣ ಅಷ್ಟೇ ಅದು. ಇದನ್ನೇ ಚರ್ಚೆ ಮಾಡ್ಬೇಕು. ಹೇಳ್ತಾರೆ ಇದೇ ಇದನ್ನ ಈಗ ಜ್ಞಾನಿಗಳ ಕರ್ಮ, ಜ್ಞಾನಿಗಳ ಉಪಾಸನೆ ಯಾವುದು ಹೇಳ್ರಿ? ಈ ಆತ್ಮದ ಬಗ್ಗೆ ಜ್ಞಾನ ಇಲ್ಲದವರು, ಆತ್ಮದ ಬಗ್ಗೆ ಏನು ಗೊತ್ತಿರ್ಲಾರ್ದವರು ಯಜ್ಞ, ಯಾಗ, ಪೂಜಾ, ಪಾಠ, ತಪಸ್ಸ, ಧ್ಯಾನ ಏನೆಲ್ಲ ಮಾಡ್ಕೊತ ಹೋಗ್ತಾರೆ. ಉಪಾಸಕರು ಕರ್ಮಿಗಳು. ಅವ್ರಿಗೇನೋ ಸತ್ತ ಮೇಲೆ ಸ್ವರ್ಗ ಬೇಕಾಗಿರ್ತದ, 108 ಯಜ್ಞ, ಜಪ, ಯಾಗ, ಯಜ್ಞ ಅವೆಲ್ಲ ಮಾಡ್ತಾರ. ಅವೆಲ್ಲ ಏನದವ ಆತ್ಮದ ಬಗ್ಗೆ ಏನು ಗಂಧಿರ್ಲಾರ್ದವ್ರು ಮಾಡೋ ಕೆಲಸ. ಈಗ ಜ್ಞಾನಿಗಳು ಮಾಡೋ ಕರ್ಮ ಯಾವುದು? ಜ್ಞಾನಿಗಳು ಮಾಡೋ ಉಪಾಸನೆ ಯಾವುದು? ಶ್ರವಣನೇ ಕರ್ಮ. ಕುತ್ತು ಕೇಳಕತ್ತಿರಲ್ಲ, ಇದೇ ಕರ್ಮ, ಮತ್ತೇನಿಲ್ಲ, ಇದೇ ಕೆಲಸ. ನಿಮ್ ಶರೀರ ವರ್ಕ್ ಮಾಡ್ಲಕತ್ತದಿಲ್ಲ ಇದ್ರಾಗ, ಎಲ್ಲ ಇಂದ್ರಿಯಗಳು ಎಲ್ಲ ಬಂದವಿಲ್ಲ ಇದ್ರಾಗ. ಈ ಶ್ರವಣ ಮಾಡೋದೇ ನಿಮ್ ಕರ್ಮ. ಈ ಶ್ರವಣ ಮಾಡೋದ್ರಿಂದೇ ನಿಮ್ಮ ಅಂತಃಕರಣ ಶುದ್ಧ. ಶ್ರವಣ ಮಾಡೋದ್ರಿಂದ ನಿಮ್ಮ ಅಂತಃಕರಣ ಶುದ್ಧ. ಮತ್ತ ನಾನಾ ರೀತಿ ವಿಷಯಗಳು ತಲೆಗೆ ಹಾಕೊಂಡ್ಬಿಡ್ತೀರಿ. ಇಲ್ಲಿ ಶ್ರವಣ ಮಾಡಾಗ ತಲೆಗೆ ಹಾಕೊಂಡು ಎಲ್ಲ ಅಷ್ಟು ಹೌದಾ ಅಲ್ಲ, ಖರೆಯವೋ ಸುಳ್ಳವೋ, ಸರಿನೋ ತಪ್ಪೋ ಕುಂತ ಆಲೋಚನೆ ಮಾಡ್ತಿರಲ್ಲ, ಮನನ ನಿಮ್ಮೊಳಗೆ ನೀವು ಮಾಡಿ ನಿರ್ಧಾರ ಮಾಡ್ಕೋತಿರಲ್ಲ, ನಿಶ್ಚಯ ಜ್ಞಾನ. ಅದೇ ಉಪಾಸನೆ. ಜ್ಞಾನಿಗಳು ಮಾಡುವ ಉಪಾಸನೆ ಅಂತಂದ್ರೆ ಎಲ್ಲರ ಕೂತು ತಪಸ್ ಮಾಡ್ಕೋತ ಓಂ ನಮಃ ಶಿವಾಯ ಅನ್ಕೋತ ಕುಂದರವಲ್ಲ, ಗುರು ಹೇಳಿದ ವಾಕ್ಯಗಳನ್ನ ಕುರಿತು ಚಿಂತನೆ ಮಾಡೋದು. ಅದೇ ಉಪಾಸನೆ, ಜ್ಞಾನಿಗಳ ಉಪಾಸನೆ. ಜ್ಞಾನಿಗಳ ಕರ್ಮ, ಜ್ಞಾನಿಗಳ ಉಪಾಸನೆ. ಮತ್ತ ಜ್ಞಾನಿ ತನ್ನ ಸ್ಥಿತಿ ಒಳಗಿರ್ಬೇಕಾದ್ರೆ ನಿಧಿಧ್ಯಾಸನ. ಕಾರಣಗಳು ಪೂರ್ತಿ ನಿತ್ಯತ್ತಿ ಮಕ್ಕೊಂಡಾಗ ಸಹಿತ ಎಬ್ಬಿಸಿ ಕೇಳಿದ್ರೆ ಹೇಳಕ್ ಬಂದ್ರೆ ಅದೇ ಉಪಾಸನ. ಅದು ಇದು ಏನು ನಿಧಿಧ್ಯಾಸನ. ಅದರದ್ದು ಜ್ಞಾನದ ನಿಧಿ ಆಗಿಬಿಟ್ಟಿರ್ತೀರಿ, ಅದೇ ನಿಧಿಧ್ಯಾಸನ. ಯಾವಾಗ ಕೇಳಿದ್ರು ಹೇಳಕ್ ಬರಂಗ ಆಗ್ಬೇಕು. ನಿಮ್ಮ ಮನಸ್ಸಿನೊಳಗ ಗುರು ಹೇಳಿದ ವಾಕ್ಯಗಳನ್ನು ಕುರಿತು ಹೌದೋ ಅಲ್ಲ ಅಂತ ವಿಚಾರ ಮಾಡಿ ಅದನ್ನ ನೀವೇ ಅನುಭವಿಸಿ ನಿಶ್ಚಯ ಮಾಡ್ಕೊಂಡ್ರಿ ಅಂತಂದ್ರ ಅದು ನಿಶ್ಚಲ ಚಿತ್ತ ಸಾಧನೆ. ಗುರುವಿನ ಬಳಿ ಶ್ರವಣ ಮಾಡ್ತಾ ಮಾಡ್ತಾ ಇದ್ರೆ ಅಂದ್ರೆ ಅದು ನಿರ್ಮಲ ಚಿತ್ತ ಸಾಧನೆ. ಮಲ ಏನಿತ್ತು ಗೊತ್ತಿದ್ದಿದ್ದಿಲ್ಲ, ಅಜ್ಞಾನನೇ ಮಲ. ಗುರು ಹೇಳಿದ ವಿಚಾರಗಳು ಕೇಳ್ತಾ ಕೇಳ್ತಾ ಆ ಮಲ ದೂರ ಆಗ್ತದಿಲ್ಲ, ದೂರ ನಿರ್ಮಲ ಹಾಕೋತ ಹೋಗ್ತದಿಲ್ಲ. ಕಾರಣ ಗೊತ್ತಿದ್ದಿದ್ದಿಲ್ಲ, ಅಜ್ಞಾನ, ಅದ್ರ ಬಗ್ಗೆ ಜ್ಞಾನ ಇದ್ದಿದ್ದಿಲ್ಲ, ಅದೇ ಮಲ. ಮತ್ತೆ ನಾವು ಈಗ ಇದು ತಿಳಿದ ಮೇಲೆ ಏನಾಯ್ತು? ಶ್ರವಣ ಮಾಡೋದ್ರಿಂದ ನಿರ್ಮಲ ಆಯ್ತು. ಯಾವುದು ಕಾರಣ ಏನು ಅಂತ ತಿಳ್ಕೊಳ್ಳೋದು ನಿರ್ಮಲ ಆಯ್ತು. ನಿರ್ಮಲ ಆದ್ಮೇಲೆ ಅದು ನಿರ್ಮಲವಾಗಿಯೇ ಉಳಿಬೇಕಾದ್ರೆ ಒಳಗೆ ಮನಸ್ಸಿನಾಗ ಅದ್ರ ಬಗ್ಗೆ ಚಿಂತನೆ ನಡಿಬೇಕು. ಅದು ನಿಶ್ಚಲ.
ಇದ್ರ ಬಗ್ಗೆ ಚಂದ ಚಿಂತನೆ ಮಾಡಿದ್ರಂದ್ರೆ ನಿಶ್ಚಲ. ಒಳಗೆ ಚಿಂತನೆ ಮಾಡಿ 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 ಅದರದೇ ಹತ್ತಿತ್ತಂತಂದ್ರೆ ನಿಶ್ಚಲ. ಹೌದಲ್ರಿ? ಅದರಾಗೇ ಮುಳುಗಿ ಬಿಡ್ತಿರಲ್ಲ. ಪೂರ್ತಿ ಅದನ್ನೇ ಅಪ್ರಯತ್ನ ಪೂರ್ವಕವಾಗಿ ಮನಸ್ಸಿನಾಗ ಏನು ಆಲೋಚನೆ ಮಾಡ್ಲಾರ್ದೆ ಮತ್ತ ಏನು ಶ್ರವಣ ಮಾಡ್ಲಾರ್ದೆ ಆ ವಿಷಯ ನಿಮ್ಗೆ ಪರ್ಫೆಕ್ಟ್ ಆಯ್ತಂದ್ರೆ ಅದೇ ನಿಧಿಧ್ಯಾಸನ. ನಿಮ್ಗದು ಇನ್ನೂ ಸರಿಯಾಗಿ ತಿಳಿಲಕ್ಕ ಯಾವಾಗ ಬೇಕಾವಾಗ ಕೇಳಿದ್ರೆ ಹೇಳಕ್ಕ ಬರುವಲ್ದು ಅಂದ್ರೆ ಇನ್ನೂ ಶ್ರವಣದ ಅವಶ್ಯಕತೆ ಅದ. ಇನ್ನೊಂದ್ಸಾರಿ ಶ್ರವಣ ಮಾಡೋದಕ್ಕೆ ರೆಕಾರ್ಡಿಂಗ್ ಅದ ಹಾಕಿ ಕೇಳಬೇಕು. ಕೇಳಿದ್ಮೇಲೆ ಮುಂದೆ ಯಾವಾಗ ಕೇಳಿದ್ರು ಹೇಳಕ್ ಬರಲ್ದು, ಅದು ಹೇಳಾಗಷ್ಟೇ ತಿಳಿತದ ಅಂತಂದ್ರೆ ಅಲ್ಲಿ ಮನನದ ಅವಶ್ಯಕತೆ ಅದ. ಅದಕ್ಕೆ ಆ ವಿಷಯವನ್ನು ಕುರಿತು ಮನನ ಮಾಡಬೇಕು. ಶ್ರವಣ ಮನನ ಮಾಡಿದ್ಮೇಲೆ ಅಪ್ರಯತ್ನ ಪೂರ್ವಕವಾಗಿ ಇದು ನಿಮ್ಮ ನಾಲಿಗೆಯ ಮೇಲೆ ಬಂದ್ಬಿಡ್ಬೇಕು ಈ ಜ್ಞಾನ. ಆ ರೀತಿ ಆಗ ತನಕ ಶ್ರವಣ ಮನನ ಕಂಟಿನ್ಯೂಸ್ ಇರಬೇಕು. ಮತ್ತೆ ಮತ್ತೆ ಶ್ರವಣ ಮಾಡುವಂತ ಭಾಗ್ಯ ಯೂಟ್ಯೂಬ್ ಪಾಠದಾಗ ಆದ ಇಲ್ರಿ? ಯಾವಾಗೋ ಒಂದ್ಸಾರಿ ಕೇಳಿ ಗೊತ್ತದ ಬಿಡು ಅನ್ನ ನಾಳೆ ಯಾರು ಕೇಳಿದ್ರಂದ್ರೆ ಹೇಳಕ್ ಬರ್ಲಿಲ್ಲ. ಎಲ್ಲೋ ಕ್ಲಾಸ್ನಾಗ ಒಂದ್ಸಾರಿ ಮಾಸ್ತರ್ ಪಾಠ ಹೇಳಕ್ ಕೇಳಿನಿ, ಅದು ಗೊತ್ತದ ಬಿಡು, ಹೇಳ ಮಾಸ್ಟರ್ ನಂಗೆ ಗೊತ್ತದ ಬಿಡು, ನಾಳೆ ಪರೀಕ್ಷೆದಾಗ ಅದು ಬರಿಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಗೊತ್ತ. ಹಂಗ ಆ ರೀತಿ ಗೊತ್ತಿರೋದು ಹೆಂಗಾಗ್ಬೇಕಂದ್ರೆ ನಿಧಿಧ್ಯಾಸನ ಆಗ್ಬೇಕು. ಆ ಮಟ್ಟದ ಜ್ಞಾನ ಆಗ್ಬೇಕಾದ್ರೆ ಮೇಲ ಶ್ರವಣ ಮನನ ಮಾಡಿದಾಗ ಅದು ನಿಧಿಧ್ಯಾಸನ ತಾನೇ ಆಗ್ತದೆ. ಈ ಬ್ರಹ್ಮಾಂಡದೊಳಗ ಯಾವುದು ಇಲ್ಲ ಅಂದ್ರೆ ಆ ಕೆಲಸ ಆಗಂಗಿಲ್ಲ. ಅಂಥವೆಲ್ಲ ಕುಲಾಲನ ದಂಡದ ಒಂದು ಹೆಡ್ಡಿಂಗ್ನೊಳಗ ಎಲ್ಲ ಜಮಾಯಿಸ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆದರೆ ಅವೆಲ್ಲ ಕಾರಣಗಳು ಅಸಾಧಾರಣ ಕಾರಣಗಳು ಅದಾವ. ಈಗೇನದ ಆ ಕಾರಣ ಅಸಾಧಾರಣ ಕಾರಣಗಳನ್ನ ದಾಟಿ ಈಗ ಎಲ್ಲಿಗೆ ಬಂದಾರಪ್ಪ ಅಂದ್ರೆ ಈ ಜಗತ್ತಿನೊಳಗ ಏನೇ ಕೆಲಸ ಆಗಬೇಕಾದ್ರ ಈ ಒಂದು ನವವಿಧ ಏನು ಸಾಧಾರಣ ಕಾರಣಗಳಿಲ್ಲ ಅಂತಂದ್ರ ಇವು ಆಗಂಗಿಲ್ಲ. ನವವಿಧ ಸಾಧಾರಣ ಕಾರಣಗಳು ಬರ್ಕೊಂಡಿರಲ್ಲ, ಹೇಳ್ರಿ. ಈಶ್ವರ ಒಂದನೇದು, ಎರಡನೇದು ಈಶ್ವರನ ಇಚ್ಛೆ, ಮೂರನೇದು ಈಶ್ವರನ ಜ್ಞಾನ, ನಾಲ್ಕನೇದು ಈಶ್ವರನ ಪ್ರಯತ್ನ, ಐದನೇದು ಈಶ್ವರನ ಕಾಲ, ಆರನೇದು ಈಶ್ವರನ ದಿಕ್ಕು, ಏಳನೇದು ಅದೃಷ್ಟ ಪ್ರಾರಬ್ಧ ಲಕ್, ಎಂಟನೇದು ಪ್ರಾಗಭಾವ, ಒಂಬತ್ತನೇದು ಪ್ರತಿಬಂಧಕ ಅಭಾವ. ಇವು ಇಲ್ಲ ಅಂತಂದ್ರೆ ಜಗತ್ನಾಗ ಏನೂ ಕೆಲಸ ಆಗಂಗಿಲ್ಲ. ನೋಡ್ರಿ, ಇವೆಲ್ಲ ಈ ವರ್ಷ ಪುರಾಣ ಕೇಳಿರ್ತೀರಿ, ಪ್ರವಚನ ಕೇಳಿರ್ತೀರಿ. ಇದನ್ನ ಡಿಟೇಲ್ ಆಗಿ ಹೇಳ್ಯಾರ ಎಲ್ಲರ ಎಲ್ಲ ಎದರ್ಲಿಂತ ನಡೆದದ, ನಮ್ಮ ಜೀವನ ಎದರ್ಲಿಂತ ನಡೆದದ. ಇದು ತಿಳ್ಕೊಳ್ಳೋದು ಅತಿ ಮುಖ್ಯ ಆದಲ್ರಿ. ಸಾಧಾರಣ ಕಾರಣ ನಮ್ಮ ಜೀವನ, ನಿಮ್ಮ ಜೀವನ, ಇಡೀ ಜಗತ್ತಿನಾಗ ಎಲ್ಲೆಲ್ಲಿ ಜೀವಿಗಳದ ಎಲ್ಲರದು ಜೀವನ ಎದರ್ಲಿಂತ ನಡೆದದ. ಅದಕ್ಕೆ ಒಂದನೇ, ಸಕಲ ಕಾರ್ಯಗಳಿಗೆ ಈಶ್ವರ ಬೇಕೇ ಬೇಕು. ಯಾಕ? ಅವನು ಸೃಷ್ಟಿಕರ್ತ ಅದನ, ಸ್ಥಿತಿಕರ್ತ ಅದನ, ಲಯಕರ್ತ ಅದನ. ಏನೆಲ್ಲ ಸೃಷ್ಟಿ ಮಾಡ್ತಾನ, ಏನೆಲ್ಲ ಸ್ಥಿತಿ ಮಾಡ್ತಾನ, ಏನೆಲ್ಲ ಲಯ ಮಾಡ್ತಾನ. ಅವನು ಸಂಕಲ್ಪ ಮಾತ್ರದಿಂದ ಏನಾತನ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಮತ್ತೆ ಅವನೇನಾಗ್ಯಾನ? ಸಂಕಲ್ಪ ಮಾಡುವುದರಿಂದ ಎಂಥ ಕಾರಣ? ಅವನು ನಿಮಿತ್ತ ಕಾರಣನು ಅವನೇ ಆಗ್ಯಾನ. ಮತ್ತ
ಅವನಲ್ಲಿರುವ ಮಾಯೆ ಅಂತಂದ್ರೆ ಮಾಯೆ ಈಶ್ವರನ ಬಿಟ್ಟದ ಏನ್ರಿ? ಮಾಯೆಗೆ ಉಪಾದಾನ ಕಾರಣ ಅಂತೀರಿ. ಈಶ್ವರನ ಬಿಟ್ಟದ ಏನದು? ಈಶ್ವರನೇ ಮಾಯೆ. ಅವನೊಳಗೆ ಎರಡದವ, ಒಂದು ಸತ್ಯ ಅದ, ಒಂದು ಮಿಥ್ಯ ಅದ. ಮಿಥ್ಯ ಇದ್ದದ್ದು ತೋರ್ತದ, ಸತ್ಯ ಇದ್ದದ್ದು ತನ್ನ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟದ. ಈಗ ಅವನಲ್ಲಿರುವ ಮಾಯೆ ಅಂದ್ರೆ ಈಶ್ವರನೇ ಏನಾತನ? ಸಕಲ ನಾಮರೂಪ ಕ್ರಿಯಾತ್ಮಕ ವಸ್ತುನು ತಾನೇ ಆಗ್ಯಾನ. ಅವನು ಅದನ್ನು ತಾನೇ ಆಗ್ಯಾನ. ಉಪಾದಾನ ಕಾರಣ ಕೆಸರನು ತಾನೇ ಆಗ್ಯಾನ, ಕುಂಬಾರನು ತಾನೇ ಆಗ್ಯಾನ. ಈಶ್ವರ ಸಹಕಾರಿನೂ ತಾನೇ ಆಗ್ಯಾನ, ಎಲ್ಲನೂ ತಾನೇ ಅದ. ನಾವು ಎಲ್ಲನೂ ತಾನೇ ಅದ. ಸೃಷ್ಟಿ ಸ್ಥಿತಿ ಲಯ ಎಲ್ಲನೂ ಮಾಡಕತ್ತಾನ. ಇವನಿಲ್ಲೇ ಏನೇನು ಮಾಡಕ್ಕಾಗಲ್ಲ. ಎರಡನೇದೇನು? ಅವನು ಇಲ್ಲೇ ಏನೇನು ಮಾಡ್ಲಕ್ಕಾಗಲ್ಲ, ಈಶ್ವರ ಅದಾನ. ಮತ್ತ ಇದ್ದೇನ್ ಬಾದು ಉಪಯೋಗ? ಅವನ ಒಳಗೆ ಇಚ್ಛೆ ಉತ್ಪನ್ನ ಆಗ್ಬೇಕಲ್ಲ. ಈಶ್ವರನಲ್ಲಿ ಇಚ್ಛೆ ಉತ್ಪನ್ನ ಆಗ್ಬೇಕಲ್ಲ. ಎರಡನೇದೇನದ? ಈಶ್ವರನಲ್ಲಿ ಇಚ್ಛೆ ಇಲ್ಲದೆ ಯಾವುದೇ ಕೆಲಸ ಆಗುವುದಿಲ್ಲ. ತೇನವಿನ ತೃಣಮಪಿ ನ ಚಲತಿ. ಈಶ್ವರನ ಇರ್ಲಾರ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಅವನ ಇಚ್ಛೆ ಇರ್ಲಾರ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಈಶ್ವರನಿಗೆ ಇಚ್ಛೆ ಆಗ್ಬೇಕಲ್ಲ. ನಿಮ್ಮ ಎಲ್ಲ ಕೆಲಸಗಳು ಏನಾರ ಆಗ್ಬೇಕಾದ್ರೆ ಇಚ್ಛೆ ಆಗ್ಬೇಕಲ್ಲ. ಉಗಾದಿ ಅದ, ಹೊಸ ಸೀರೆ ಕೊಡಿಸು ಅಂತ ಹೆಂಡತಿ ಕೇಳ್ತಾಳ. ಒಂದ್ ನೆಕ್ಲೆಸ್ ಕೊಡಿಸು ಅಂತ ಕೇಳ್ತಾಳ. ಪಾಪಕ್ಕೆ ಕೇಳೋದಕ್ಕೆ ಇದೆ ಆಸೆ ಇರ್ತದೆ, ಕೇಳ್ತಾಳ. ಆದ್ರೆ ನೀವು ಕಲ್ ಕೂತಂಗ್ ಕೂತ್ರೆ ನೆಕ್ಲೆಸ್ ಬರ್ತದೆ. ಹೆಂಗ್ರಿ? ಏನಾಗಬೇಕಾಗ್ಯದ? ಇಚ್ಛೆ ಆಗ್ಬೇಕಾಗ್ಯದ. ನಿಮ್ಮ ಇಚ್ಛೆ ಆದ್ರೆ ನೆಕ್ಲೆಸ್ ಬರ್ತದೆ, ಇಲ್ಲಾಂದ್ರೆ ಏನ್ ಬರ್ತದೆ? ನಿಮ್ ಇಚ್ಛೆ ಬರಂಗ್ ಮಾಡ್ತಾರ ಅವ್ರು. ಆ ಮಾತು ಬೇರೆ. ಅದಕ್ಕ ಇಚ್ಛೆ ಇಲ್ಲದೆ ಯಾವ ಕೆಲಸ ಆಗಂಗಿಲ್ಲ. ತೇನವೇನ ತೃಣಮಪಿ ನ ಚಲತಿ. ಸಾಧಾರಣ ಕಾರಣಗಳು ಬಹಳ ಇಂಪಾರ್ಟೆಂಟ್ ಅದಾವ. ಮುಂದೆ ಕೆಸರು ಆದ, ಈಶ್ವರನು ಅದನ, ಎಲ್ಲನೂ ಆದ. ಕೆಸರನು ತಾನೇ ಆಗ್ಯಾನ, ಈಶ್ವರನು ತಾನೇ ಅದನ. ಮತ್ತ ಅವನಿಗೆ ಜ್ಞಾನ ಬೇಕಲ್ಲ. ಹೆಂಗ್ ಮಾಡ್ಬೇಕಪ್ಪ? ಘಟ ತಯಾರು ಮಾಡ್ಬೇಕಾದ್ರೆ ಈಶ್ವರನಲ್ಲಿ ಜ್ಞಾನ ಇರ್ಬೇಕ ಬೇಡ? ತಾಮ್ರ ಕೊಡನೂ ಮಾಡ್ತಾನೋ, ಮಣ್ಣಿನ ಕೊಡ ಮಾಡ್ತಾನೋ, ಕಂಚಿನ ಕೊಡ ಮಾಡ್ತಾನೋ, ಕಬ್ಬಿಣ ಕೊಡ ಮಾಡ್ತಾನೋ, ಯಾವುದೇ ಮಾಡ್ಬೇಕಾದ್ರೆ ಅವನಿಗೆ ಜ್ಞಾನ ಇರ್ಬೇಕಾ ಬೇಡ? ಈಶ್ವರನ ಜ್ಞಾನ. ಕುಂಬಾರನಿಗೆ ಘಟ ಮಾಡಬೇಕೆಂಬ ಇಚ್ಛೆ ಏನೋ ಇದೆ, ಆದರೆ ಘಟ ಹೇಗೆ ಮಾಡಬೇಕೆಂಬ ಇಚ್ಛೆಯೇ ಇಲ್ಲದಿದ್ದರೆ ಹೌದಲ್ರಿ? ಅದಕ್ಕೆ ಜ್ಞಾನನೂ ಮುಖ್ಯ ಆದ ಇಲ್ಲ? ಇಚ್ಛಾಶಕ್ತಿ, ಜ್ಞಾನ ಶಕ್ತಿ. ಘಟ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಕೆಸರಿತ್ತಂದ್ರ ಬರೇ ಕೆಸರದ, ಕುಂಬಾರ ಅದನ. ಕುಂಬಾರನ ಮಕ್ಕಳೆಲ್ಲ ಕುಂಬಾರಿಕೆ ಎಲ್ಲಿ ಮಾಡ್ಲಕತ್ತಾರ? ಅವ್ರ ಅಪ್ಪ ಮಾಡ್ತಾನ, ಮಗ ಏನ್ ಮಾಡ್ತಾನ? ಜ್ಞಾನ ಇಲ್ಲ, ಬರೇ ಸಾಲಿ ಕಲಿಸ್ಯಾರ ಅವನಿಗೆ ಆಫೀಸರ್ ಮಾಡ್ಬೇಕಂತ. ಅವ ಕಲ್ತಿಲ್ಲ. ಕುಂಬಾರನ ಕಲ್ತಿಲ್ಲ, ಕೆಸರಾದ, ಏನ್ ಮಾಡ್ಬೇಕು ತಗೊಂಡು? ಅದಕ್ಕೆ ಜ್ಞಾನ ಬೇಕು. ಮುಂದ ಕೆಸರು ಅದ, ಜ್ಞಾನನೂ ಅದ, ಎಲ್ಲನೂ ಅದ, ಈಶ್ವರನೂ ಅದನ, ಎಲ್ಲನೂ ಅದನ. ಆದ್ರೆ ಕ್ರಿಯೆ ಬೇಕಲ್ಲ, ಕ್ರಿಯಾಶಕ್ತಿ ಬೇಕಲ್ರಿ. ಸುಮ್ಮೆಲ್ಲ ಇಟ್ಕೊಂಡು ಕೂತ್ರಂಗೆ. ಅದಕ್ಕೆ ಪ್ರಯತ್ನ ಬೇಕಲ್ಲ. ಪ್ರಯತ್ನ ಇರ್ಲಾರ್ದ ಹೆಂಗಾಗ್ತದ? ಕುಂಬಾರ ಮಕ್ಕೊಂಡ್ರ, ಕೆಸರು ತಲೆ ಬುಡುಕಿಟ್ಕೊಂಡು ಮಕ್ಕೊಂಡಂದ್ರ ತೆಲ್ದಂಬಿ ಇಟ್ಕೊಂಡು ಆಕ್ಟಿವ್ ಆಗಿ ಅದಕ್ಕೆ ತಯಾರು ಮಾಡ್ಬೇಕಾದ್ರೆ ಅವ ಪ್ರಯತ್ನ ಮಾಡ್ಬೇಕಾ ಬೇಡ? ಕ್ರಿಯೆ ಮಾಡ್ಬೇಕಿಲ್ಲ? ನಿಮಿತ್ತ ಕಾರಣನಾದವನ
ಉಪಾದಾನ ಕಾರಣನೂ ಅದನ, ಸಹಕಾರಿ ಕಾರಣ, ಚಕ್ರದಂಡ ಅದ, ಎಲ್ಲ ತಗೊಂಡು ಸುಮ್ಮ ಇಟ್ಕೊಂಡು ಮಕ್ಕೊಂಡು ತಲೆಗೆ ಇಟ್ಕೊಂಡು ಮಕ್ಕೊಂಡ್ರೆ ಏನ್ ಮಾಡ್ಬೇಕು ಅವನಿಗೆ? ಪ್ರಯತ್ನ ಇಲ್ಲ, ಆಕ್ಷನ್ ಇಲ್ಲ. ಅವನ ಇಚ್ಛೆ ಬರೀ ಇಚ್ಛೆ ಅದ, ಎಲ್ಲಾನು ಅದ, ಅವನ ಪ್ರಯತ್ನ ಇಲ್ಲ ಅಂದ್ರೆ ಆಗಂಗಿಲ್ಲ. ಈಶ್ವರನ ಪ್ರಯತ್ನ. ಮುಂದೆ ಕಾಲ, ಟೈಮ್ ಬೇಕಾ ಬೇಡ ಮಾಡೋದಕ್ಕ? ಒಮ್ಮಿದೊಮ್ಮಿಗೆ ಓಕೆ ಗಡಿಗೆ ಕೊಡಪ್ಪ ಅಂದ್ರೆ ಇಲ್ರಿ, ತಯಾರಿಲ್ಲ, ಮಾಡಿಲ್ಲ ಹೇಳ್ತಾರ. ಇಲ್ಲ, ಮಾಡಿದ್ವಿ, ಎಲ್ಲ ಖರ್ಚಾಗ್ಯಾವ, ಮಾರಾಟ ಆಗ್ಯಾವ, ಮುಂದೊಂದು ವಾರ ಬಿಟ್ಟು ಬರ್ರಿ ಸಿಗ್ತಾವ. ಹೆಂಗೆ ಟೈಮಿಗೆ ಸಂಬಂಧ ಅದ? ಇಲ್ಲ, ಟೈಮ್ ಇಲ್ಲಾರ್ದಂಗೆ ಒಮ್ಮಗೆ ವಾದ ಕೂಡ್ಲೇನೆ ಹಿಂಗೆ ತೆಗೆದು ಕೊಟ್ಟು ಬಿಡ್ತಾನೇನು? ಇದ್ರ ಕೊಡ್ತಾನೆ. ಇಲ್ಲ ಅಂತ ಟೈಮ್ ಬೇಕಲ್ಲ, ಅದಕ್ಕೆ ಕಾಲದ ಅವಶ್ಯಕತೆ ಅದ. ಮತ್ತ ದಿಕ್ಕಂದ್ರೆ ಏನು? ಸ್ಥಳ, ದೇಶ. ಯಾವ ಸ್ಥಳದಲ್ಲಿ ಮಾಡ್ಬೇಕು? ಎಲ್ಲಿ ಬೇಕಲ್ಲಿ ಮಾಡ್ತಾನೇನೋ ಕುಂಬಾರ. ಅದಕ್ಕೆ ಆದ ಒಂದು ಸೂಕ್ತ ಜಾಗ ಇರ್ತದ. ಕೆಸರು ಮಾಡಿ ತುಳಿದು ಹದ ಮಾಡಿ ಅದೆಲ್ಲ ಮಾಡೋದಕ್ಕೆ ಒಂದು ಸೂಕ್ತವಾದ ಜಾಗ, ಸ್ಥಳ ಬೇಕಲ್ರಿ, ಬಹಳ ಮುಖ್ಯ. ರಾಯಚೂರು ತುಂಬಾ ಜಿನ್ನಿಂಗ್ ಫ್ಯಾಕ್ಟರಿ ಅದಾವ. ಎದಕ್ಕದಾವ? ಹತ್ತಿ ಜಾಸ್ತಿ ಬೆಳಿತಾರೆ. ರಾಯಚೂರಾಗ ಹತ್ತಿ ಬೆಳಿತಾರೆ. ರಾಯಚೂರು APMC ಮಾರ್ಕೆಟ್ ಒಂದೇ ಇಲ್ಲ, ಕಾಟನ್ ಮಾರ್ಕೆಟ್ ಅದು ಸೆಪರೇಟ್ ಅದ. ಏಷ್ಯಾ ಖಂಡದಾಗೆ ದೊಡ್ಡ ಮಾರ್ಕೆಟ್ ರಾಯಚೂರು ಮಾರ್ಕೆಟ್, ಹತ್ತಿ ಮಾರ್ಕೆಟ್. ಎಲ್ಲ ಕಡೆ ಕಾಟನ್ ಬರ್ತದೆ. ಇಲ್ಲಿ ಹೊಲ ಎಲ್ಲರೂ ಹತ್ತಿ ಬೆಳಿತಾರೆ. ಇಲ್ಲಿ ಹತ್ತಿ ಬೆಳಿತಾರೆ ಅಂತಂದ್ಮೇಲೆ ಹತ್ತಿ ಒಳಗೆ ಏನಿರ್ತದ? ಬೀಜ ಇರ್ತದೆ. ಹತ್ತಿ ಒಳಗೆ ಬೀಜ ಇರ್ತದೆ. ಅದು ಹೆಂಗಿರ್ತದಂದ್ರ, ಹತ್ತಿದೊಳಗ 40-50% ಬೀಜ ಇರ್ತದೆ, 40-50% ಎಳಿ ಇರ್ತಾವ. ಹತ್ತಿ ಎಳಿಗಳು. ಹತ್ತಿ ಎಳೆಗೆ ಲಿಂಟ್ ಅಂತಾರೆ. ಲಿಂಟು ಒಂದು 50%, 40-50%. ಎಳಿನೂ 40-50% ಇರುತ್ತೆ. ಈಗ ನಮಗೆ ಬೇಕಾಗಿರೋದು ಬೀಜನ ಏನು? ಎಳಿನ. ಹತ್ತಿ ಅರಳೆ ಎಳಿ ಬೇಕಾಗಿರೋದು. ಈಗ ಎಳಿಬೇಕಂದ್ರ ಎಲ್ಲರೂ ಒಂದು 100 ಕಿಲೋಮೀಟರ್ ದೂರ ಒಂದು ಸ್ಪಿನ್ನಿಂಗ್ ಮಿಲ್ ಹಾಕಿದ್ರಪ್ಪ, ಜಿನ್ನಿಂಗ್ ಫ್ಯಾಕ್ಟರಿ ಅಲ್ಲಿ ಎಲ್ಲೋ ದೂರ ಹಾಕಿದ್ರಿ ಅಂದ್ರೆ ಏನಾಗ್ತದ? ಆ ಬೀಜ ಹೊತ್ಕೊಂಡು ಹೋಗ್ಬೇಕಲ್ಲ ಅಲ್ಲಿಗೆ, ಜಿನ್ನಿಂಗ್ ಫ್ಯಾಕ್ಟರಿ. ರಾಯಚೂರು ಬಿಟ್ಟು ಒಂದು 100-200 ಕಿಲೋಮೀಟರ್ ದೂರ ಎಲ್ಲೇರೆ ಹಾಕಿದ್ರ ಜಿನ್ನಿಂಗ್ ಫ್ಯಾಕ್ಟರಿ. ನಮಗ್ ಬೇಕಾಗಿದ್ದು ಎಳಿ. ಆ ಎಳಿ ಸಲುವಾಗಿ ಅಷ್ಟು ದೂರ ಬೀಜನ ಹೊತ್ಕೊಂಡು ಹೋಗ್ಬೇಕಲ್ಲ ನಾವು. ಅದಕ್ಕೆ ಏನ್ ಮಾಡ್ತಾರ? ಇಲ್ಲೇ ರಾಯಚೂರಾಗಿ ಕಾಟನ್ ಪರ್ಚೇಸ್ ಮಾಡ್ತಾರ, ಕಾಟನ್ ಬೆಳಿತಾರ. ಇಲ್ಲೇ ಆ ಬೀಜಗಳನ್ನ ತೆಗೆದು ಬರೀ ಹತ್ತಿ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರ. ಅದಕ್ಕೆ ಬೇಲ್ ಅಂತಾರ. ಹತ್ತಿ ಬೇಲ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಜಿನ್ನಿಂಗ್ ಫ್ಯಾಕ್ಟರಿ. ಅದಕ್ಕೆ ದೇಶನೂ ಮುಖ್ಯ ಆದ ಇಲ್ಲ, ದೇಶದ್ದು ಒಂದು ಪ್ರಾಮುಖ್ಯತೆ ಆದ ಇಲ್ಲ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ದೇಶದ ಪ್ರಾಮುಖ್ಯತೆ ಆದ ಇಲ್ಲ. ನೀವೇ ನೋಡ್ರಿ, ಮೊದಲ ಎಷ್ಟೋ ದೂರ ಬಾವಿ ಒಳಗೆ ನೀರು ಸೇದಿ ತುಂಬಿಕೊಂಡು ಹೊತ್ಕೊಂಡು ಬರ್ತಿದ್ರಿ. ಆಮೇಲೆ ಮುಂದೆ ಬರ್ತಾ ಮನಿ ಮುಂದೆ ನಳ ಬಂತು. ಮನಿ ಮುಂದೆ ನಳ ಬಂದ್ರೆ ಅದು ನಳದ ತೆಗ್ಗನಾಗ 6-8 ಫೀಟ್ ತೆಳಗೆ ಇಳಿದ ನೀರು ತಗೋತಿದ್ರಿ. ಮತ್ತೀಗೇನಾಗ್ಯದ? ರೋಡಿನ ಮ್ಯಾಲ ನೀರು ಬರ್ಲಕತ್ತ. ಮತ್ತೀಗೇನಾಗ್ಯದ? ನಳದ ನೀರು ಮನೆಗೆ ಬರ್ಲಕತ್ತಾವ. ದೇಶದಲ್ಲಿ ವ್ಯತ್ಯಾಸ ಆಗ್ಲಿಕ್ಕತ್ತದ ಇಲ್ಲ? 2 ಕಿಲೋಮೀಟರ್ ಕನಿಷ್ಠ ಹೋಗಿ ನೀರು ಹೊತ್ಕೊಂಡು ಬರೋರಿಗೆ
ಇವಾಗ ಪರಿಸ್ಥಿತಿ ಏನಾಗ್ಯದ ಅಂದ್ರ ಮನೆಗೆ ನಳ ಬಂದು ನಳ ಸಂಪನಾಗ ನೀರು ಬಿದ್ದು ತುಂಬಿರ್ತದ, ಹೋಗಿ ಬಟನ್ ಹಾಕ್ಲಕ್ ಬೇಸರ ಆಗ್ಯದ ಈ ಮನುಷ್ಯಾಗ. ಅಷ್ಟು ಕಿಲೋಮೀಟರ್ ಗಟ್ಲೆ ನೀರು ತಂದವನು ಈಗ ಏನಾಗ್ಯಾನ, ಬಟನ್ ನೀರ್ ಕಲಸ ಆಗ್ಯಾವ ಯಾಕೆ ತುಂಬಿಲ್ಲ ಅಂತ ಒಬ್ರಿಗೊಬ್ರು ಜಗಳ ಆಡ್ಲಕತ್ತಾರ. ನೀರ್ ಖಾಲಿ ಆಗ್ಯಾವ ನೋಡ, ಬಟನ್ ಹಾಕ್ಲಕ್ ಬೇಸರ ಆಗ್ಯಾವ. ಈಗ ಏನಾಗಬೇಕಾಗ್ಯದ, ಇವನಿಗೆ ಸಂಕಲ್ಪ ಮಾತ್ರದಿಂದ ನೀರು ತುಂಬಬೇಕಾಗ್ಯದ ಸಿಂಟೆಕ್ಸ್ ಟ್ಯಾಂಕ್. ಆ ಪರಿಸ್ಥಿತಿಗೆ ಬಂದ್ಬಿಟ್ಟ. ನೀವು ಬರ್ಲಕತ್ತದ, ಅದನ್ನು ಬರ್ಲಕತ್ತ. ನಿಮ್ ಹೊಲ ಎಲ್ಲಿ ಅದೋ ಏನೋ, ಆ ಹೊಲದೊಳಗ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರೈಸ್ಡ್ ಪಂಪ್ಗಳು ಕುಂದಿರ್ಸ್ಲಕತ್ತಾರ. ಈಗ ನಿಮ್ಮ ಹೊಲದಾಗ ಕರೆಂಟ್ ಆದ ಇಲ್ಲ ಗೊತ್ತಾಗ್ತದ, ನಿಮ್ಮ ಹೊಲದಾಗ ನೀರು ಚಾಲು ಆದ ಇಲ್ಲ ಗೊತ್ತಾಗ್ತದ, ಇಲ್ಲಿದೆ ಕಾಣಿಸ್ತದ ಸಿಸಿ ಕ್ಯಾಮ್ರಾದಾಗ. ಇಲ್ಲಿದೆ ಬಟನ್ ಒತ್ತಿದ್ರಿ ಅಂದ್ರೆ ಅಲ್ಲಿ ಪಂಪ್ ಚಾಲು ಆಗ್ತದ, ಇಲ್ಲಿದೆ ಬಟನ್ ಒತ್ತಿದ್ರಿ ಅಂದ್ರೆ ಅಲ್ಲಿ ಪಂಪ್ ಬಂದ್ ಆಗ್ತದ. ಬರ್ಲಕತ್ತದ ಕಾಲ ಕುಂತಲ್ಲೇ. ಈಗ ಸೀಲಿಂಗ್ ಫ್ಯಾನ್ಗಳು ಬಂದಾವ್ ನೋಡ್ರಿ, ಸೀಲಿಂಗ್ ಫ್ಯಾನ್ಗಳು ನೀವು ಕುಂತಲ್ಲೇ ಬಟನ್ ಒತ್ತಿದ್ರೆ AC TV ಹೆಂಗ್ ರಿಮೋಟ್ ಕಂಟ್ರೋಲ್ ಮಾಡ್ತೀರಿ, ಮೊದಲು ಸೀಲಿಂಗ್ ಫ್ಯಾನ್ ಸ್ಪೀಡ್ ಹೆಚ್ಚು ಮಾಡ್ಲಕ್ಕ ಕಡಿಮೆ ಮಾಡ್ಲಕ್ಕ ಚಾಲು ಮಾಡ್ಲಕ್ಕ ಬಂದ್ ಮಾಡ್ಲಕ್ಕ ಆ ಫ್ಯಾನಿನ ಬಟನ್ ಬಲ್ಲಿ ಒತ್ತಿದ್ರಿ. ಈಗ ಬಟನ್ ಮುಟ್ಟಂಗೆ ಇಲ್ಲ. ನೀವು ಸುಮ್ ಕುತ್ತಲ್ಲೇ ರಿಮೋಟ್ ಒತ್ತಿದ್ರಿ ಅಂತಂದ್ರೆ ಫ್ಯಾನ್ ಸ್ಪೀಡ್ ಹೆಚ್ಚು ಕಡಿಮೆ ಆಗ್ತದ, ಫ್ಯಾನ್ ಚಾಲು ಆಗ್ತದ, ಫ್ಯಾನ್ ಬಂದ್ ಆಗ್ತದ. ಬರ್ಲಕತ್ತವ, ಅಡ್ವಾನ್ಸ್ಡ್ ಬರ್ಲಕತ್ತವ. ಇಚ್ಛಾ ಕ್ರಿಯಾ. ಹಂಗ ಇಲ್ಲಿ ಕ್ರಿಯಾ, ಕಾಲ, ದಿಕ್ಕು, ದೇಶ ಎಲ್ಲಾನು ಇಂಪಾರ್ಟೆಂಟ್ ಅದ. ಮುಂದೇನದ ಅದೃಷ್ಟ, ಪುಣ್ಯ. ಯಾವುದೇ ಕೆಲಸ ಆಗ್ಬೇಕಾದ್ರೆ ಅದೃಷ್ಟವೇ. ಅದೃಷ್ಟ ಇಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಲಾಭ ನಷ್ಟ, ಮಾನ ಅಪಮಾನ, ಆರೋಗ್ಯ ಅನಾರೋಗ್ಯ, ಸುಖ ದುಃಖ ಎಲ್ಲ ಅದೃಷ್ಟದೊಳಗೆ ಇರ್ತಾವ. ಆ ಅದೃಷ್ಟದಾಗ ಇದ್ದದ್ದೇ ಏನ್ ಮಾಡಿದ್ರು. ಅದೃಷ್ಟದಾಗಿಲ್ಲ ಅಂದ್ರೆ ಏನಾಗಲ್ಲ. ಅದಕ್ಕೆ ಅದೃಷ್ಟದ ಮಹತ್ವವನ್ನು ಹೇಳ್ತಾನ ಯಾರು? ಸರ್ವಜ್ಞ. ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಇವು ಮೂರು ಸಂಗಯ್ಯನ ಒಲುಮೆ ಸರ್ವಜ್ಞ ಅಂತ ಹೇಳ್ತಾನೆ. ಅಂಗನೆಯು ಒಲಿಯುವುದು, ಮದುವೆ ಆಗ್ತದ, ಎಲ್ಲ ಹೆಣ್ಣ ಗಂಡ ಎಲ್ಲ ಹುಡುಕ್ತಾರ, ಎಲ್ಲ ಮಾಡ್ತಾರ, ಮದುವೆ ಆಗ್ತದ, ಮಕ್ಕಳಾಗ್ತವ, ಎಲ್ಲ ಆಗ್ತವ. ಆ ಹೆಣ್ತಿ ಲವ್ಲಿ ಆಗಿರ್ಬೇಕಾದ್ರೆ ಗಂಡನ ಸಂಗಟ ಅದು ಸಂಗಯ್ಯನ ಒಲಿಮೆ ಇದ್ರೆ ಇರ್ತಾಳ. ಇಲ್ಲ ಅಂತಂದ್ರ ಸುಮ್ಮನೆ ಕಾಟಾಚಾರಕ್ಕೆ ಇರ್ತಾಳ. ಎಲ್ಲೋರ್ ಹೆಣ್ರು ಲವ್ಲಿ ಅದಾರೇನ್ರಿ? ಒಬ್ಬರಿಗೊಬ್ಬರು ಭಾವನೆ ಅರ್ಥ ಮಾಡ್ಕೊಂಡು ಒಬ್ಬರ ಹೆಜ್ಜೆ ಒಳಗೆ ಒಬ್ರು ಅದಾರೇನು? ಹಂಗ ಎಲ್ಲೋ ಒಬ್ರು ಎಲ್ಲೋ ಒಬ್ರು ಇಲ್ಲ. ಸುಮ್ಮ ಕಾಟಾಚಾರಕ್ಕ ಮಂದಿ ಬೈತಾರ ಅಂತ ಹೇಳಿ ಒಂದೇ ಕಡೆ ಸುಮ್ಮ ಒಂದ್ ಮನ್ಯಾಗ ಜೀವನ ಮಾಡ್ತಿರ್ತಾರ. ತಂದ್ ಹಾಕೋದು ಕಾಟಾಚಾರ, ತಿಂದ್ ಹಾಕೋದು ಕಾಟಾಚಾರ. ಆ ವಿಷಯದ ಕಲ್ಯಾಣಪ್ಪ ಅವ್ರ ಲಕ್ಕಿ. ಸರ್ವಿಸ್ನಾಗ ಸಾಹೇಬ್ರ ಅಂದಾರ ಇಲ್ಲ ಗೊತ್ತಿಲ್ಲ. ನಿಮ್ ಮನೆಯವ್ರು ಮಾತ್ರ ಈಗನು ಸಾಹೇಬ್ರ ಊಟ ರೆಡಿ ಆಯ್ತು ಬರ್ರಿ ಅಂತ ಸಾಹೇಬ್ರ ಇಂಥ ಸಾಹೇಬ್ರ ಕಸ್ತೂರಮ್ಮನ್ ಮಾತು ಕೇಳಕ್ ಬರ್ಬೇಕು ಕಲ್ಯಾಣಪ್ಪನ ಮನೆ. ಪುಣ್ಯವಂತರು ಹಂಗಿರ್ಬೇಕು. ನಮ್ಮ ಮನೆಗೆ ಯಾರು ಒಬ್ರು ಬರ್ತಾರ ಅಂದ್ರೆ ಬರ್ರಿ ಅಂತ ಅನ್ನೋದ್ರಾಗೆ ಹಿಂದ್ ಅಂಗಿ ಹಿಡಿದು ಜಗ್ಗಿ ಬಿಡ್ತಾವ. ನಾನು ಹೇಳ್ತಿ ಎದಕ್ಕ ವ್ಯಾಲ್ಯೂಯೇಷನ್ ಮಾಡಿ ಚಂತನ ಕೂತ ತಲೆ ಚಿಪ್ಸ್ ಹಿಡ್ಕೊಂಡ್ ಬಂದಿನಿ, ಯಾರಿಗೆ ಕರೆದು ಏನ್ರ ಮಾಡತ್ ಹಚ್ಚಿ ಕೂತ ನಾನೇನ್ ಮಾಡ್ಲಿ ಅಂತಾಳ. ತಾನೇ ಹೈರಾಣಾಗಿ ಬಂದ್ಬಿಟ್ಟಿರ್ತಾಳೆ. ಏನ್ ಮಾಡ್ಬೇಕು ಅಕ್ಕಿಂದ ತಗೊಂಡು ಮಾಡೋದು ಮಾಡಬಾರ್ದಂತಿಲ್ಲ, ಮಾಡ್ಬೇಕನ್ನ ಮನಸ್ಸದ ಪರಿಸ್ಥಿತಿ ಇಲ್ಲ ಮಾಡಕ್ಕಲ್ಲಿ. ಫುಲ್ ಟಯರ್ಡ್ ಆಗಿ ಬಂದ್ಬಿಟ್ಟಿರ್ತಾಳೆ. ಸ್ಕೂಲ್ನಾಗ ಅದು ಏನ್ ನೌಕರಿನೋ ಏನೋ, ಹೊಲಕ್ಕೆ ಹೋಗೋರ್ಕಿಂತ ಹೆಚ್ಚು ಟಯರ್ಡ್ ಆಗ್ತಾಳೆ. ಎಲ್ಲನೂ ಹಿಂಗೆ. ಅಂಗನೆಯು ಒಲಿಯುವುದು,
ಬಂಗಾರ ದೊರೆಯುವುದು. ಬಂಗಾರ ಅಂದ್ರೆ ಜೀವನದೊಳಗ ಕೊರತೆ ಇರ್ಲಾರ್ದಂಗ, ಯಾವಾಗೂ ಕೊರಗು ಇರ್ಲಾರ್ದಂಗ ಸಂಪತ್ತು ಸಂಬಂಧ ಎಲ್ಲ ಚಂದ ಇರ್ಬೇಕಾದ್ರೆ ಮತ್ತ ಸಂಗ್ರಾಮದಲ್ಲಿ ಗೆಲ್ಲುವುದು. ಏನಿದೆ ಜೀವನ ಸಂಗ್ರಾಮ? ಒಂದೆರಡು ಮದಿ ಮಾಡ್ಕೊಳ್ಳೋದು ಒಂದು ಸಂಗ್ರಾಮದ ಗೆದ್ದಂಗೆ, ಹೆಣ್ಣು ಸಿಗೋದು ಒಂದು ಸಂಗ್ರಾಮ ಸಮಸ್ಯೆ, ಹೆಣ್ಣು ಸಿಕ್ಕ ಮೇಲೆ ಮುಂದೆ ಮಕ್ಕಳಾಗೋದು ಒಂದು ಸಂಗ್ರಾಮ ಸಮಸ್ಯೆ, ಅವು ಆದ್ಮೇಲೆ ಮುಂದೆ ಸಾಲಿ ಕಲ್ತು ಶಾಣೆರಾಗೋದು, ಶಾಣೆ ಕೂತಿರ್ತಾವ ನೌಕರಿ ಸಿಗೋದು, ನೌಕರಿ ಆದ್ಮೇಲೆ ಮದಿ ಆಗೋದು, ಮತ್ತವೇ ಮಕ್ಕಳು ನಮ್ಮ ಕೈ ಬಿಟ್ಟು ನಿಶ್ಚಿಂತಾಗಿ ತಮ್ಮ ಸಂಸಾರ ತಾವು ಮಾಡ್ಕೊಂಡು ಇವು ಇದ್ರು ಆಯ್ತು ಸತ್ರು ಆಯ್ತು ನಮ್ಗೆ ಸಂಬಂಧ ಇಲ್ಲ ನಂಗೆ ಆಗ್ಬೇಕು ಅಂದ್ರೆ ಇದು ಸಂಗ್ರಾಮದಲ್ಲಿ ಗೆಲ್ಲುವುದು. ನಮ್ಮ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಇರ್ಲಾರ್ದಂಗೆ ಆಗಲ್ಲ. ಏನೋ ಒಂದು ಜಗತ್ತಿನೊಳಗೆ ಜೀವನ, ದೇಶ, ಭಾಷೆ ಎಲ್ಲ ಅಷ್ಟುಕ ಏನೇನು ಸಮಸ್ಯೆಗಳು ಬರ್ತವೆ ಎಲ್ಲದಕ್ಕೂ ಹೋರಾಟ ಮಾಡಬೇಕಾಗ್ತದೆ ಜೀವನದಲ್ಲಿ. ಅದ್ರೊಳಗೆ ಹೋರಾಟ ಮಾಡ್ತೀವಿ, ಗೆಲುವು ಆಗ್ಬೇಕಾದ್ರೆ ಸಂಘ ಏನು ಒಲನೆ ಬೇಕು. ಅದಕ್ಕೆ ಅದೃಷ್ಟ ಅಂತಾರೆ. ಅದಕ್ಕೆ ಅದೃಷ್ಟ. ಹೋರಾಟ ಏನು ಬೇಕಾದಷ್ಟು ಮಾಡ್ತೀವಿ. ಮತ್ತಿನ್ನೇನಪ್ಪ ಅಂತಂದ್ರೆ ಪ್ರಾಗಭಾವ. ಪ್ರಾಗಭಾವ ಅಂದ್ರೆ ಮೊದಲೇ ಅದು ಇರಬಾರದು. ಅದು ಮೊದಲೇ ಇತ್ತು ಅಂತಂದ್ರೆ ಅದು ಸಾಧಾರಣ ಕಾರಣ ಆಗಂಗಿಲ್ಲ. ಮೊದಲೇ ಇರಬಾರದು, ಅದು ಉತ್ಪನ್ನ ಆಗಬೇಕು. ಘಟ ಮೊದಲೇ ಇಲ್ಲ, ಮಣ್ಣು ಮೊದಲೇ ಅದ, ಬ್ರಹ್ಮ ಮೊದಲೇ ಅದನ, ಜಗತ್ತು ಆಮೇಲೆ ಸೃಷ್ಟಿಯಾಗ್ಯದ. ಆ ರೀತಿ ಪ್ರಾಗಭಾವನು ಕಾರಣ ಆದ. ಸಾಧಾರಣ ಕಾರಣ ಪ್ರಾಗಭಾವ ಅಂದ್ರೆ ಅದು ಸೃಷ್ಟಿಯಾಗಬೇಕು, ಮಧ್ಯದಲ್ಲಿ ಸೃಷ್ಟಿಯಾಗಿರ್ಬೇಕು. ಅನಾದಿ ಇತ್ತಂದ್ರೆ ಅದ್ರ ಬಗ್ಗೆ ಏನು ಕಾರಣ ಆಗಂಗಿಲ್ಲ, ಅದೇನು ಕಾರಣ ಆಗ್ತದೆ. ಮುಂದೇನು ಈಗ ಬರ್ತ್ಡೇ ಮಾಡ್ತಿರಲ್ಲ, ಅವೆಲ್ಲ ಪ್ರಾಗಭಾವ. ಮೊದಲಿಂದ ಇದ್ದದ್ದಲ್ಲ ಇದು, ದೇಹ ಮಧ್ಯದಲ್ಲಿ ಬಂದದ್ದು, ಅದಕ್ಕೆ ಬರ್ತ್ಡೇ ಮಾಡ್ತೀರಿ. ನಿಮ್ ಬರ್ತ್ಡೇಗೆ ಕಾರಣ ಪ್ರಾಗಭಾವ ಹೌದಲ್ರಿ? ಮೊದಲಿಂದ ಇದ್ದಿದ್ದಿಲ್ಲಿದು ನಡುವರ್ಕಿಂತ ಡೇಟಿಗಿದು ಸೃಷ್ಟಿ ಆಯಿತು ಅಂತೇಳಿ ನೀವು ಅದನ್ನ ಆ ಫಂಕ್ಷನ್ ಮಾಡೋದಕ್ಕೆ ಕಾರಣೀಭೂತಾವ ಪ್ರಾಗಭಾವ. ಮುಂದೆ ಪ್ರತಿಬಂಧ ಅಭಾವ. ಏನೆಲ್ಲ ಮಾಡ್ಬೇಕಂತೀರಿ, ವಿಘ್ನಗಳು ಉಂಟಾತಿರ್ತಾವ. ಆ ವಿಘ್ನಗಳು ಇಲ್ಲದಂಗ ಆಗಬೇಕು. ಅದು ಏನಂತಾರ? ಸಾಧಾರಣ ಕಾರಣ. ವಿಘ್ನಗಳು ಇಲ್ಲದಂಗ ಆಗದೆ ಸಾಧಾರಣ ಕಾರಣ. ಈ ರೀತಿ 9 ಸಾಧಾರಣ ಕಾರಣಗಳು ಏನದವ? ಸುಪ್ತವಾಗಿರುತ್ತವೆ, ಗುಪ್ತವಾಗಿರುತ್ತವೆ, ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಇವೆಲ್ಲನೂ ಸರಿಯಾಗಿ ತಿಳ್ಕೊಳ್ಳೋದು ಇದು ಜ್ಞಾನಿಗಳ ನವವಿಧ ಸಾಧಾರಣ ಕಾರಣಗಳು. ಈ ಜ್ಞಾನಿಗಳಿಗೆ ನವವಿಧ ಸಾಧಾರಣ ಕಾರಣಗಳು ಇದನ್ನ ಕುಂತು ಹೇಳಿದ್ರೆ ತಲೆಗೆ ಹೋಗಂಗಿಲ್ಲ. ತಲೆಗೆ ಹೋಗಲಾರ್ದಕ್ಕೆ ಏನ್ ಮಾಡಿದ್ರು? ನವಗ್ರಹಗಳು ಅಂತ ಮಾಡಿದ್ರು. ನವಗ್ರಹಗಳಂತೇಳಿ ಒಂದು ಮೂರ್ತಿ ಮಾಡಿದ್ರು. ನಿನ್ನೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಹೋದಾಗ ಅವು ದಿಕ್ಕಿಗೊಂದು ಮಾರಿ ಅದಾವ ಆ ದೇವ್ರದ್ದು. ಆ ಕಡೆ ಒಂದು ಮೂರ್ತಿ, ಈ ಕಡೆ ಒಂದು ಮೂರ್ತಿ, ನಡುಬರ್ಕ್ ಒಂದು ಸೂರ್ಯನ ಮೂರ್ತಿ ಇಟ್ಟಾರ. ಒಂದು ದೊಡ್ಡ ಹಾರ ಕೊಟ್ರು, ಸೂರ್ಯಗೆ ಹಾಕ್ರಿ ಅಂತಂದ್ರು, ಹಾಕಿದೆವು. ಪ್ರದಕ್ಷಿಣೆ ಹಾಕ್ರಿ ಅಂದ್ರು, ಹಾಕಿದೆವು. ಹಾಕಿ ನಮಸ್ಕಾರ ಮಾಡಿ ಬರ್ರಿ ಅಂದ್ರು, ಹಾಕಿ ಬಂದೆ. ಇದು ಜ್ಞಾನ ಇದ್ದವರಿಗೆ ತಿಳಿಸಿ ಹೇಳಿದ್ರ, ಇವೆಲ್ಲ ತಲೆಯಾಗಿ ಹೋದ್ರ ಇದು ಜ್ಞಾನಿಗಳ ನವಗ್ರಹಗಳು, ನವವಿಧ ಸಾಧಾರಣ ಕಾರಣಗಳು. ಆ ಗ್ರಹಗಳ ಸಹಕಾರ ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಅದಕ್ಕೆ ತಿಳಿಲಾರದವರಿಗೆ ನವಗ್ರಹಗಳಂತ ಗುಡಿಯಾಗ ಒಂದು ಕಟ್ಟೆ ಮೇಲೆ 9 ಮೂರ್ತಿ ಮಾಡಿ ದಿಕ್ಕಿ ಒಂದು ಇಟ್ಬಿಟ್ರು. ನವಗ್ರಹ ಪೂಜೆ ಆಯ್ತ್ರ, ದರ್ಶನ ಗೊತ್ತಾಯ್ತ? ನಿಮ್ ನವಗ್ರಹಗಳು, ಜ್ಞಾನಿಗಳ ನವಗ್ರಹಗಳು ಯಾವುವು ಅಂತ. ಇವುಗಳನ್ನ ಅಷ್ಟೇ ನೋಡುತ್ತಿಲ್ಲ,
ನಾವು ಅಸಾಧಾರಣ ಕಾರಣವನ್ನು ನೋಡುತ್ತಿದ್ದೇವೆ. ಅದನ್ನೇ ಕರಣ ಎಂದು ಹೇಳುವರಿದ್ದೇವೆ. ಇವುಗಳನ್ನ ಅಂತಂದ್ರೆ ಸಾಧಾರಣ ಕಾರಣಗಳನ್ನೇ ನೋಡ್ಲಕ್ ಕೂತೇವೆ. ನೀವು ನವಗ್ರಹ ಅಂದ ಕೂಡ್ಲೇನೆ ಯಪ್ಪೋ ಇವು ಎಷ್ಟು ಇಂಪಾರ್ಟೆಂಟ್ ಅದಾವಲ್ಲ ಅಂತೇಳಿ ಇವುದ್ರಾಗೆ ತಲೆ ಹೋಗಿಸ್ಕೋಬೇಡ್ರಿ. ಅಸಾಧಾರಣ ಕಾರಣಗಳೇನದಾವ ಅವು ನಮ್ಮ ಗುರಿ ಅದಾವ. ಇವು ಹಂಗೆ ನಮ್ಮ ಸಂಗಡ ಸಪೋರ್ಟ್ ಇರ್ತವೆ. ಇವುದ್ರದ್ದೇನು ಸಮಸ್ಯೆ ಇಲ್ಲ. ಇವುದ್ರದ್ದೇನು ಸಮಸ್ಯೆ ಇಲ್ಲ. ನಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ಇವುದ್ರದ್ದು ಹಂಗೆ ಸಹಕಾರ ಇರ್ತದ, ಅಸಹಕಾರನೂ ಇರ್ತದ. ಆದ್ರೆ ನಮ್ಮದು ಲಕ್ಷ್ಯ ಎಲ್ಲದ ಅಸಾಧಾರಣ ಕಾರಣದ ಕಡೆಯದ. ಅದಕ್ಕೇನಾಯ್ತು, ಸಾಧಾರಣ ಕಾರಣಗಳು ತಿಳ್ಕೊಂಡ್ರ ನೆಕ್ಸ್ಟ್ ಅಸಾಧಾರಣ ಕಾರಣದ ಕಡೆ ಮತ್ತೆ ಹೋಗ್ಬೇಕೆ. ಮುಂದಿಂದು ಭಾಗ ನಾಳೆ ತೋಳಮೇನು ಅನ್ನಿಸ್ತದೆ. ಈಗ ಸಾಕಾಯ್ತು. ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಕ್ಕೆ ಅಸಾಧಾರಣ ಕಾರಣ ಅಂತೇಳಿ ಮುಂದೆ ಮತ್ತೆ ಚಾಪ್ಟರ್ ಚೇಂಜ್ ಆಗದ. ಒಂದು ನಿಮಿಷ ನೋಡ್ರಿ. ಇದು ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಕ್ಕೆ ಏನದವ? ಪ್ರತ್ಯಕ್ಷ ಪ್ರಮಾಜ್ಞಾನ. ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ 6 ಪ್ರಮಾಗಳು ಗೊತ್ತದಲ್ಲ, ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಅಸಾಧಾರಣ ಕಾರಣಗಳಾಗಿರುತ್ತವೆ. ಆದ್ದರಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಏನಾಗ್ಯವ? ಕರಣಗಳಾಗ್ಯವ. ಇದನ್ನ ಗಟ್ಟಿಯಾಗಿ ಬರ್ಕೊಳ್ರಿ. ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಉಂಟಾಗುವ ಜ್ಞಾನ. ಅದಕ್ಕೇನಾಗ್ಯಾವ? ಇವು ಕರಣಗಳಾಗ್ಯಾವ. ಅಲ್ಲಿ 6 ಪ್ರಮಾಗಳು ಹೇಳಿರಲ್ಲ, ಆ ಪ್ರಮಾಕ್ಕ ಈ ಕರಣಗಳಿಗೆ ಜಾಯಿಂಟ್ ಮಾಡ್ಲಕತ್ತಾರ. ಈಗ ಕನೆಕ್ಷನ್ ಕೊಡ್ಲಕತ್ತಾರ. ಈ ರೀತಿಯಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಗಳೆಂದು ಹೇಳಲ್ಪಡುತ್ತದೆ. ಪ್ರಮಾಣದ ಕರಣದ ಲಕ್ಷಣ ಹೇಳಿಕೊಂಡು ಬಂದಿದ್ದೇವೆ. ಪ್ರಮಾಣದ ಕರಣದ ಲಕ್ಷಣ, ಪ್ರಮಾದ ಕರಣದ ಲಕ್ಷಣ. ಈಗ ಪ್ರಮಾದ ಅಂದ್ರೆ ಪ್ರಮಾಣಜನ್ಯವಿರಬೇಕು, ಅಬಾಧಿತ ಅರ್ಥವಿರಬೇಕು. ಸ್ಮೃತಿ, ಭ್ರಮ, ಸಂಶಯ ಜ್ಞಾನ ಪ್ರಮಾ ಅಲ್ಲ. ಕಾರಣ ಅವು ಪ್ರಮಾಣಜನ್ಯಗಳು. ಹೀಗಾಗಿ ಮತ್ತು ಅಂತಃಕರಣ ವೃತ್ತಿಯೂ ಅಲ್ಲ. 6 ಪ್ರಮಾಣಜನ್ಯ 6 ಪ್ರಮಾಗಳನ್ನು ಹೇಳಿಕೊಂಡು ಬಂದಿದ್ದೇವೆ. ಅಸಾಧಾರಣ ಕಾರಣಕ್ಕೆ ಕರಣ ಎನ್ನುತ್ತಾರೆ. ಆ ಕರಣವೇ ಪ್ರಮಾಣ ಅಂತ ಸಿದ್ಧ ಮಾಡಿ ತೋರಿಸಿದ್ದಾರೆ. ಏನೇನಪ್ಪ? ಅಸಾಧಾರಣ ಕಾರಣಕ್ಕ ಕರಣ ಅಂದಾರ, ಆ ಕರಣವೇ ಪ್ರಮಾಣ ಕೂಡ ಅಂದಾರೆ. ಏನೇನ್ ಮಾಡ್ಕೊಂಡ್ರಿ? ಈಗ 6 ಪ್ರಮಾಣಜನ್ಯ ಅದವಲ್ಲ. ಅಸಾಧಾರಣ ಕಾರಣಕ್ಕೆ ಏನಂತೀರಿ? ಅಸಾಧಾರಣ ಕಾರಣಕ್ಕ ಕರಣ ಅಂತೀರಿ. ಆ ಕರಣಕ್ಕೆ ಪ್ರಮಾಣ ಅನ್ಬೇಕಂತ ಪ್ರಮಾಣ ಅಂತ ಸಿದ್ಧ ಮಾಡಿ ತೋರಿಸಿದ್ದಾರೆ. ಆ ಕರಣವೇ ಪ್ರಮಾಣ. ಆ ಪ್ರಮಾಣದಿಂದ ಉಂಟಾಗುವ ಜ್ಞಾನವೇ ಪ್ರಮಾಜ್ಞಾನ. ಈ ರೀತಿ ಅಸಾಧಾರಣ ಕಾರಣಕ್ಕೆ ಕರಣ ಅಂತೀರಿ, ಆ ಕರಣವೇ ಪ್ರಮಾಣ ಅಂತ ಸಿದ್ಧ ಮಾಡಿ ತೋರಿಸುತ್ತಾರೆ. ಆ ಕರಣಗಳು ಏನದ? ಪ್ರತ್ಯಕ್ಷ. ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಕ್ಕೆ ಕರಣಗಳಾಗಿರುತ್ತವೆ. ಇದೆಲ್ಲ ನಿಮಗೆ ಗೊತ್ತಿದ್ದದ್ದೇ, ಇಲ್ಲಿ ತನಕ ತಿಳ್ಕೊಂಡು ಬಂದಿದ್ದೇ ಅದ.
ಏನು ಜಾಸ್ತಿ ತಲೆ ಕೆಡ್ಸೋಳಕ್ ಹೋಗ್ಬೇಡ್ರಿ. ಈಗ ಅಲ್ಲಿಂದ ಇಲ್ಲಿ ತಾನ ಏನೇನೋ ಹೇಳ್ಕೊತ ಬಂದೀವಿ. ಇವೆಲ್ಲ ಓಸು ಕಲಿಸಿ ನಾಳೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು 10 ನಿಮಿಷನೊಳಗ ಇದರದು ರಿವಿಷನ್ ತಪ್ಪಿಸ್ಕೋಬೇಡ್ರಿ. ನಾಳಿನ ಪಾಠ ಇದರದು ಸಿಂಹಾವಲೋಕನ ಮಾಡ್ತಾರೆ. ಪ್ರಮಾಣ ಹಾಗೂ ಪ್ರಮಾಜ್ಞಾನದ ಲಕ್ಷಣಗಳ ಪುನರಾವರ್ತನೆ ಮಾಡಿ ಮತ್ತೆ ಮುಂದೆ ವಿಷಯ ಅಂಕ 20ಕ್ಕೆ ಹೋಗ್ತಾರೆ. ಪ್ರಮಾತ ಅಂದ್ರೇನು, ಪ್ರಮಾಣ ಅಂದ್ರೇನು, ಪ್ರಮಿತಿ ಅಂದ್ರೇನು, ಪ್ರಮೇಯ ಅಂದ್ರೇನು ಅಂತೇಳಿ ಆ ಮುಂದಿನ ಇದಕ್ಕೆ ಹೋಗೋದಕ್ಕಿಂತ ಮೊದಲು ಈಗಿನ ಪಾಠ ಇದು ಚಲೋ ಅನಿಸ್ತಾ, ಉಪಯುಕ್ತ ಅನಿಸ್ತದ ಇಲ್ಲ? ಉಪಯುಕ್ತದ. ಇದರಲ್ಲೆಲ್ಲ ರಿವಿಷನ್ ಹೇಳ್ತಾರೆ. ಯಾರಿಗೆ ಇನ್ನ ಸರಿ ಅರ್ಥ ಆಗಿಲ್ಲ, ಯಾರಿಗೆ ತಲೆಯಾಗಿ ಹೋಗಿಲ್ಲ, ಯಾವ ನವಗ್ರಹಗಳು ಅವು ಇಲ್ಲದೆ ಯಾವ ಕೆಲಸ ಆಗಂಗಿಲ್ಲ, ಏನೆಲ್ಲ ಜ್ಞಾನಗಳನ್ನ ಕೊಟ್ಟರು ಈ ಜ್ಞಾನಗಳು ಮುಂದೆ ನಮ್ಮ ಜೀವನದಾಗ ಹೆಂಗೆ ಉಪಯೋಗ ಆಗ್ತಾವ ಅನ್ನೋದ್ರ ಬಗ್ಗೆ ಮುಂದೆ ತಿಳಿಸಿ ಹೇಳ್ತಾರೆ. ಹೊಸ ವಿಷಯ, ಹೊಸ ವಿಚಾರ, ಸ್ವಲ್ಪ ಕಷ್ಟ ಆದ್ರೂ ಸಹಕರಿಸಿಕೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ತಿಳಿಲಾರ್ದಂಥದ್ದು ಏನಿಲ್ಲ. ತಿಳಿಸುವ ಗುರು ಸಿಕ್ಕಾಗ ತಿಳ್ಕೊಳ್ಳೋಕೆ ಕಷ್ಟ ಆಗಂಗಿಲ್ಲ. ಅಲ್ಲಿ ಗುರು ಇಲ್ಲದಕ್ಕೆ ಕಷ್ಟ ಅಷ್ಟೇ. ಆಯ್ತು, ಎಷ್ಟಾಯ್ತು ಟೈಮ್? 6:57. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಈಗೇನು ಮಾಡ್ರಿ, ಕಡೆ ಮೈಸೂರು ಪೂಜ್ಯರ ಪಾಠಕ್ಕೆ ಶಿಫ್ಟ್ ಆಗಿಬಿಡಮ್. ಅಲ್ಲಿನೂ ಒಂದಿಷ್ಟು ಏನಾರೇ ಮಾಹಿತಿಗಳು ತಿಳಿತಾವ, ಅರ್ಥ ಆಗ್ತದ, ಜ್ಞಾನ ಬರ್ತದ. ಮಾಡೋಣ ನೆಕ್ಸ್ಟ್.